ಸ್ನೇಹಿತರೆ, ಹೋದ್ ಸಾರಿ ವಿಡಪನಕುಂಟೆ ಗುಜ್ಜಪ್ಪ ಮತ್ತು ವೀರಪ್ತಾತ ಅವರ ಚರಿತ್ರೆಯನ್ನ ಹೇಳ್ಬೇಕಾದ್ರೆ ಯಾರೋ ಒಬ್ಬ ಅಭಿಮಾನಿ ಶ್ರೋತೃಗಳು ಒಂದು ಪ್ರಶ್ನೆ ಕೇಳಿದ್ರು. ಪ್ರಾಣವಾಯುವನ್ನ ಸಹಸ್ರಾರದಲ್ಲಿ ಕೂಡಿಸಿ ಸಹಸ್ರಾರದ ಮೂಲಕ ಅವರು ಪ್ರಾಣವನ್ನು ಉಪಶಮನ ಮಾಡಿಕೊಳ್ತಾರೆ ಯೋಗಿಯಾದವರು. ಹಾಗಾದಾಗ ಅವರು ಮತ್ತೆ ದೇಹಕ್ಕೆ ಬರತಕ್ಕಂಥ ಸಂಭವನೀಯತೆ ಬಹಳ ಇರುತ್ತೆ. ಅವರು ಮನಸ್ಸು ಮಾಡಿದರೆ ಅಥವಾ ಯಾವುದೇ ಒಂದು ಬ್ರಹ್ಮ ಚೈತನ್ಯ ಮನಸ್ಸು ಮಾಡಿದರೆ ಆ ಶರೀರದಲ್ಲಿ ಮತ್ತೆ ಪ್ರವೇಶ ಮಾಡಬಹುದು ಪ್ರಾಣ ಚೈತನ್ಯ ಅನ್ನೋದನ್ನ ಸಾಂದರ್ಭಿಕವಾಗಿ ನಾನು ಹೇಳಿದೆ. ನಾನು ಹೇಳಿದ ಮಾತು ಯೋಗಿಗಳಿಂದ ಬಂದಂತ ಮಾತು, ನನ್ನ ಸ್ವಂತ ಮಾತಲ್ಲ, ನನ್ನ ಸ್ವಂತ ಅನುಭವದ ಮಾತಲ್ಲ. ಅದು ಯೋಗಿಗಳೇ ಹೇಳಿರ್ತಕ್ಕಂಥ ಸೂತ್ರಗಳು. ಹಾಗೆ ಒಬ್ಬ ಯೋಗಿ ಸಮಾಧಿಸ್ಥನಾಗಿ ಭೂಗತನಾಗಿ ಆ ಹೊರಗಡೆ ಬಂದು ತನ್ನ ಇರುವಿಕೆಯನ್ನ ಪ್ರಸ್ತುತಪಡಿಸಿ ಅನೇಕ ವರ್ಷಗಳ ಕಾಲ ಭೂಮಿ ಮೇಲೆ ಇದ್ದು ನಂತರ ಅದೇ ಸ್ಥಿತಿಗೆ ಮರಳಿದಂಥ ಒಂದು ರೋಚಕವಾದಂತಹ ಪ್ರಸಂಗವನ್ನ, ಘಟನೆಯನ್ನ, ಒಬ್ಬರ ಚರಿತ್ರೆಯನ್ನ ನಿಮ್ಮ ಮುಂದೆ ಇವತ್ತು ಹಂಚಿಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ. ಅಷ್ಟಕ್ಕೆ ಮುಂಚೆ ಅದರ ಸೂಚನೆಯನ್ನು ಕೊಡ್ತಕ್ಕಂಥ ಮತ್ತು ಅಂಥ ವಿಷಯ ಗಹನವಾಗಿರುತ್ತದೆ ಅವ್ರ ವಿಚಾರ ಅನ್ನೋದಕ್ಕೆ ಒಂದು ತತ್ವಪಥದ ಒಂದು ಪಲ್ಲವಿಯನ್ನು, ಒಂದು ಚರಣವನ್ನ ನಿಮಗೆ ಹೇಳಬೇಕು ಅಂತ ನನಗನ್ಸ್ತಾ ಇದೆ. ಬಲ್ಲವರಿಂದ ಕಲಿತಿರುವ ಅವ ಪುಲ್ಲಲೋಚನನ ಕರುಣೆಯನ್ನು ಹೊಂದಿರುವ ಎಲ್ಲರಂತಾಡಿಕೊಂಡಿರುವ ಬಲ್ಲ ಜ್ಞಾನಿಯ ಕಂಡರೆ ಮಿಂಚಿನಂತಿರುವ ಯೋಗಿಯ ನಡತೆ ಬೇರಮ್ಮ, ಅವ ಎಷ್ಟು ಸಾಧಿಸಿದರೂ ಬಿಡ ನಮ್ಮ ಮರ್ಮ, ಯೋಗಿಯ ನಡತೆ ಬೇರಮ್ಮ ಅಂತ ಹೇಳುವಂತ ತತ್ವಪದಲ್ಲಿ ಹಾಡ್ತಾರೆ. ಹಾಗೆ ಈ ಅವಧೂತರ ನಡೆ ಅತ್ಯಂತ ನಿಗೂಢವು ರಹಸ್ಯಮಯವಾಗಿ ಆಗಿದ್ರು ಕೂಡ ಸಹಜವಾಗಿ ಪ್ರಪಂಚದಲ್ಲಿ ಅದರ ಆಸಕ್ತಿ ಉಳ್ಳಂಥವ್ರಿಗೆ ಅವರು ಯಾವುದೇ ಬಿಡೆ ಇಲ್ಲದೆ, ಯಾವುದೇ ಮುಚ್ಚುಮರೆ ಇಲ್ಲದೆ ಕಲಿಸ್ತಕ್ಕಂಥದ್ದು ಕೂಡ ಅವ್ರ ವಿದ್ಯೆ ಆಗಿರ್ತದೆ. ಚಳ್ಳಕೆರೆ ತಾಲೂಕಿನಲ್ಲಿ ನಾನು ನಿಮಗೆ ಹೇಳಿದೆ ವಿಡಪನಕುಂಟೆ ಗುಜ್ಜಪ್ಪ ಅಂತ ಹೇಳಿ. ನಾಗಗೊಂಡನಹಳ್ಳಿ ಅನ್ನೋ ಊರಿನಲ್ಲಿ ಆ ನಾಗಗೊಂಡನಹಳ್ಳಿ ಮತ್ತು ಜಾಜೂರು ಎರಡು ವೇದಾವತಿ ನದಿಯ ದಡದಲ್ಲೇ ಬರ್ತವೆ. ವೇದಾವತಿ ನದಿಯ ದಡದಲ್ಲಿ ಆ ಎರಡು ಹಳ್ಳಿಗಳು ಇರೋದ್ರಿಂದ ಆ ನದಿಯ ನೀರಿನ ಮೂಲಕ ವ್ಯವಸಾಯದ ನೀರಾವರಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಅನೇಕ ರೈತರು ಉತ್ತಮವಾದ ಬೆಳೆಯನ್ನು ತೆಗಿತಾ ಇದ್ದಾರೆ. ಒಳ್ಳೆಯ ಹಳ್ಳಿಗಳೇ. ಆದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬಯಲುಸೀಮೆಯ ಎಲ್ಲ ಹಳ್ಳಿಗಳಂತೆ ಅಲ್ಲಿ ಕೂಡ ಕಷ್ಟ ಕಾರ್ಪಣ್ಯಗಳು. ಈ ನಾಗಗೊಂಡನಹಳ್ಳಿಯ ದಕ್ಷಿಣ ಭಾಗದಲ್ಲಿ ಸುಮಾರು ಒಂದು 2 ಕಿಲೋಮೀಟರ್ ಹೋದರೆ ಅಲ್ಲಿ ನಾಗಗೊಂಡನಹಳ್ಳಿ ಊರು ಪ್ರವೇಶ ಮಾಡುತ್ತಿದ್ದಂಗೆ ನಿಮ್ಗೊಂದು ಬೋರ್ಡ್ ಕಾಣುತ್ತದೆ, ಚೆಲ್ಮೆ ರುದ್ರ ಸ್ವಾಮಿ ಮಠಕ್ಕೆ ಹೋಗುವ ದಾರಿ ಅಂತ ಬೋರ್ಡ್ ಇದೆ. ಆ ಬೋರ್ಡ್ ನಲ್ಲಿ ಆ ಮೇನ್ ರೋಡ್ ನಲ್ಲಿ ಬಂದು ನಾಗಗೊಂಡನಹಳ್ಳಿ ಎಂಟ್ರೆನ್ಸ್ ನಲ್ಲಿ ಬಲಗಡೆಗೆ ಹೋದ್ರೆ ದಕ್ಷಿಣಕ್ಕೆ ಒಂದು 2 ಕಿಲೋಮೀಟರ್ ದೂರಕ್ಕೆ ಹೋದ್ರೆ ಅಲ್ಲಿ ಒಂದು ಆ ನದಿಯ ದಡದಲ್ಲಿ ಸ್ವಲ್ಪ ಹೊಂದಿಕೊಂಡಿರುವಂತೆ ಒಂದು ಆಶ್ರಮದ ರಚನೆ ಕಾಣುತ್ತೆ. ಒಂದು ಸಮಾಧಿಯ ಗದ್ದಿಗೆ ರಚನೆ, ಸಮಾಧಿಯ ರಚನೆ ಕಾಣುತ್ತೆ. ಅದು ಈ ಮುಸ್ಲಿಮರ ಮಸೀದಿಯ ಗೋಪುರವನ್ನು ಹೋಲುವಂತ ದುಂಡಾದ ಗೋಪುರವನ್ನು ಉಳ್ಳಂತ ಮಧ್ಯದಲ್ಲಿ ಬಯಲಿರ್ತಕ್ಕಂಥ ಒಂದು 4-5 ಅಡಿ ಗೋಡೆ ಇರುವ, ಮಧ್ಯದಲ್ಲಿ ಒಂದು 10x10 ಅಗಲ 10 ಅಡಿ x 10 ಅಡಿ ಇರುವಂತ ಒಂದು ಸಮಾಧಿ ಇರುವ ಒಂದು ಮಠ. ಆ ಸಮಾಧಿಯನ್ನ ಚಿಲ್ಮೆ ರುದ್ರ ಸ್ವಾಮಿ ಅಥವಾ ಚಿಲ್ಮೆ ಸ್ವಾಮಿಯ ಗದ್ದಿಗೆ ಅಥವಾ ಸಮಾಧಿ ಅಂತ ಕರೀತಾರೆ. ಈ ಚಿಲ್ಮೆ ಸ್ವಾಮಿಯ ವಿಚಾರವನ್ನ ನಾವು ಇವತ್ತು ಮನನ ಮಾಡೋಣ. ಸುಮಾರು 120-125 ವರ್ಷಗಳ ಕೆಳಗೆ ವೇದಾವತಿ ನದಿ ದಡದಲ್ಲಿ ಇವರ ಆವಿರ್ಭಾವ ಆಗ್ತದೆ. ಅಲ್ಲಿ ಆ ವೇದಾವತಿ ನದಿಯ ಅಕ್ಕಪಕ್ಕ ದಡಗಳಲ್ಲಿ ಬೇಸಿಗೆ ಕಾಲದಲ್ಲಿ ಆ ನಾಗಗೊಂಡನಹಳ್ಳಿ ಜನ ಕೆಲವರು ಅವರ ದನಕರುಗಳನ್ನು ಮೇಯಿಸ್ತಾ ಇರ್ತಾರೆ. ಹುಡುಗರು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹುಡುಗರು ದನಗಿನ ಹೊಡ್ಕೊಂಡು ಅವ್ರ ಮನೆ ಹಸು ಕರುಗಳನ್ನೆಲ್ಲ ಮೇಯಿಸ್ಕೊಂಡು ಬರೋದು ವಾಡಿಕೆ ಹಳ್ಳಿಗಳಲ್ಲಿ. ಹಾಗೆ ಆ ನದಿಯ ದಡದಲ್ಲಿ ಅನೇಕ ಮರಗಳು ಗಿಡಗಳು ಇರ್ತವೆ, ತಂಪಿರುತ್ತೆ. ಆ ನದಿಯಲ್ಲಿ ಮಳೆಗಾಲದಲ್ಲಿ ನದಿ ಹರಿದು ಬೇಸಿಗೆಯಲ್ಲಿ ಬತ್ತಿರೋದ್ರಿಂದ ತಂಪಿರುತ್ತೆ, ಆದ್ರೆ ನೀರಿರಲ್ಲ. ದನಕರುಗಳಿಗೆ ಮೇಯಿಸ್ಲಿಕ್ಕೆ ಹೋದಾಗ ಅವಕ್ಕೆ ನೀರಿನ ಅವಶ್ಯಕತೆ ಬೀಳುತ್ತೆ ಅಂತ ನಮ್ಮ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಈ ಹಳ್ಳದ ಮರಳಿನಲ್ಲಿ ಒಂದು ದೊಡ್ಡ ಗುಂಡಿಯನ್ನ ತೋಡ್ತಾರೆ. ಸುಮಾರು ಒಂದು 5 ಅಡಿ 4 ಅಡಿ 6 ಅಡಿ 3 ಅಡಿ ಹೀಗೆ ಅಗಲವಾಗಿ ಒಂದು 10-15 ಅಡಿ ಅಗಲವಾದಂಥ ಒಂದು 3-4 ಅಡಿ 5-6 ಅಡಿ ಆಳ ಇರುವಂತ
ಒಂದು ತಗ್ಗನ್ನ ಮರಳು ತೋಡಿ ಒಂದು ಗುಂಡಿ ತೋಡ್ತಾರೆ. ಆ ಗುಂಡಿಗೆ ಚಿಲುಮೆ ಅಂತ ಕರೀತಾರೆ. ಈ ಮರಳಿನಲ್ಲಿರ್ತಕ್ಕಂಥ ಅಳಿದುಳಿದ ತೇವದ ಪಸೆ ನೀರಿನ ಅಂಶ ಅದರಲ್ಲಿ ಜಿನುಗಿ 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 ಸುಮಾರು ಒಂದು 2-3 ಗಂಟೆಗಳಷ್ಟು ಕಾಲ ಅದನ್ನು ಕೈ ಬಿಟ್ರೆ ಅಲ್ಲಿ ಆ ಗುಂಡಿ ತೋಡಿ ಅದರಲ್ಲಿ ಸಣ್ಣದಾಗಿ ಜಿನುಗಿ ಸುಮಾರು ಒಂದು 2 ಅಡಿ 3 ಅಡಿ ಆಗುವಷ್ಟು ನೀರು ಕುಡ್ಕೊಳ್ಳುತ್ತೆ. ಸ್ವಲ್ಪ ಪಸೆ ಜಾಸ್ತಿ ಇದ್ರೆ 5-6 ಅಡಿನೂ ನೀರು ಬರುತ್ತೆ. ಆ ನೀರು ಬಹಳ ಶುದ್ಧವಾಗಿರುತ್ತೆ. ಫಿಲ್ಟರ್ ವಾಟರ್ ಇದ್ದಂಗಿರುತ್ತೆ. ದನ ಕರುಗಳಿಗೆ ನೀರು ಕುಡಿಸೋದಕ್ಕೆ ಮತ್ತು ದನಗಾಹಿಗಳು ತಾವು ನೀರು ಕುಡಿಯೋದಕ್ಕೆ ಕೈಕಾಲು ಮುಖ ತೊಳ್ಕೊಳ್ಳೋಕ್ಕೆ ಆ ಚಿಲುಮೆ ನೀರನ್ನು ಬಳಸ್ತಾರೆ. ಅದು ಆ ಚಿಲುಮೆ ಆ ಭೂಮಿಯ ಪಸೆ ಮತ್ತು ತಂಪಿನ ಮೇಲೆ ಅವಲಂಬಿತವಾಗಿ 2 ತಿಂಗಳು 3 ತಿಂಗಳು ತನಕನೂ ತೇವ ಇರಬಹುದು. ಕೆಲವು ಸಾರಿ ಬೇಸಿಗೆ ಕಾಲದಲ್ಲಿ ಆ ತರ ಚಿಲುಮೆಯನ್ನ ದೊಡ್ಡದಾಗಿ ತೋಡಿ ಅದನ್ನು ಬಿಟ್ಕೊಂಡಿದ್ರೆ ಮಳೆಗಾಲ ಮುಂದೆ ಪ್ರಾರಂಭ ಆಗೋ ತನಕ ಮುಂಗಾರು ಪೂರ್ವದ ದಿನಗಳ ತನಕನೂ ಆ ನೀರು ಇರುತ್ತೆ. ಒಂದ್ಸಾರಿ ಏನಾಯ್ತು, ದನ ಕರುಗಳಿಗೆ ಹೀಗೆ ನೀರಿರ್ಲಿಲ್ಲ. ಬೇಸಿಗೆಯಲ್ಲಿ ನದಿ ಒಣಗಿತ್ತು. ಅಲ್ಲಿ ಹುಡುಗರು ಒಂದು 15-20 ದನಗಳು ನೋಡ್ಕೊಂಡು ಒಂದು 8-10 ಜನ ಹುಡುಗರು ಆ ದನಗಳನ್ನ ನೋಡ್ಕೊಂಡ್ ಬಂದ್ರು. ನೀರಿಲ್ಲ ಅಂತ ಹೇಳಿ ಅಲ್ಲೊಂದು ಚಿಲುಮೆಯನ್ನು ತೋಡಿದರು. ಸುಮಾರು ಒಂದು 10 ಅಡಿ ಅಗಲ, ಒಂದು 5 ಅಡಿ ಆಳ ಇರುವಂತೆ ಎಲ್ಲರೂ ಸೇರ್ಕೊಂಡು ಸಲಿಕೆ ಗಿಲಿಕೆ ಉಪಕರಣಗಳನ್ನು ತಂದು ತೋಡಿದ್ರು. ತೋಡ್ತಾ 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 ತಳಕ್ಕೆ ಹೋದಾಗ ಆ ನೀರಿನ ಬದಲು ಅವರಿಗೆ ತಲೆ ಕೂದಲು ಸಿಕ್ತು. ತಲೆ ಕೂದಲು ಅಂದ್ರೆ ಅದೇನು ಕರ್ಗೆ ಕೂದಲು ಬರ್ತಾ ಇದೆಯಲ್ಲ, ಏನಿದು ಅಂತ ಕುತೂಹಲದಿಂದ ಅವರು ಅದನ್ನು ಬಿಡಿಸ್ತಾ 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 ಹೋದ್ರು. ನೋಡಿದ್ರೆ ಒಂದು ಮಾರಿಗೂ ಹೆಚ್ಚಾಗಿರುವಂತಹ ಕೂದಲಿನ ರಾಶಿ ಕಾಣಿಸ್ತು. ಅವ್ರಿಗೆ ಇನ್ನೂ ಕುತೂಹಲ ಆಯ್ತು, ಸೋಜಿಗೆ ಆಯ್ತು. ಆ ತಲೆಯನ್ನ ಆಶ್ಚರ್ಯ ಅಂದ್ರೆ ಅಲ್ಲೊಂದು ತಲೆ ಬುರುಡೆ ಕಾಣಿಸ್ತು. ತಲೆ ಬುರುಡೆ ಹಣೆಯ ಭಾಗದ ತನಕ ಯಾವಾಗ ಕಾಣಿಸ್ತೋ ಹುಡುಗರಿಗೆ ಹೆದರಿಕೆ ಆಗ್ಬಿಡುತ್ತೆ. ಇದೇನಪ್ಪ ಈ ತರ ಆಗ್ಬಿಡ್ತು, ಏನೋ ಆಗ್ಬಿಟ್ಟಿದೆ, ಯಾರನ್ನೋ ಕೊಲೆ ಮಾಡಿ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ರು ಓಡೋಗ್ಬಿಟ್ಟು ಊರಿನಲ್ಲಿ ಹಿರಿಯರಿಗೆ ಹೇಳಿರು. ಗ್ರಾಮಸ್ಥರು ಒಂದು 15-20 ಜನ ಗುಂಪು ಮಾಡ್ಕೊಂಡು ಏನು ಸೋಜಿಗ ನೋಡ್ಬೇಕು ಅಂತ ಹೇಳಿ ಬಂದು ನೋಡ್ತಾರೆ. ಕೂದಲೆಲ್ಲ ಹೊರಗಡೆ ಬಂದ್ಬಿಟ್ಟಿದೆ. ತಲೆ ಬುರುಡೆ ಹಣೆಯ ಭಾಗದ ಹುಬ್ಬಿನ ಭಾಗದ ತನಕ ಬಂದ್ಬಿಟ್ಟಿದೆ ಓಪನ್ ಆಗಿ. ಕೂದಲು ತುಂಬಾ ಇದೆ. ಆ ಕೂದಲೆಲ್ಲ ಮಣ್ಣಾಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿರೋರು. ಆಮೇಲೆ ದೊಡ್ಡವರು ಆ ಹುಡುಗರನ್ನ ಹಿಂದೆ ಸರಿಸಿ ಅವರು ಬಹಳ ಹುಷಾರಾಗಿ ಆ ಕೆಳಗಿನ ಭಾಗವನ್ನು ತೋಡ್ತಾ ತೋಡ್ತಾ ನೋಡ್ತಾರೆ. ಇಡೀ ಒಬ್ಬ ಮನುಷ್ಯ ಸಮಾಧಿಸ್ಥನಾಗಿರ್ತಕ್ಕಂಥ ಒಬ್ಬ ಯೋಗಿಯ ಗಡ್ಡ ಮೀಸುಗಳು ಇರ್ತಕ್ಕಂಥ ಸುಮಾರು 40-45 ವರ್ಷದ ಪ್ರಾಯವಿರುವಂತ ಒಂದು ಶರೀರ ಪದ್ಮಾಸನ ಹಾಕೊಂಡು ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಶರೀರ ಪೂರ್ತಿ ಬಯಲಿ ಬಂತು. ದೊಡ್ಡವರಿಗೆ ಗಾಬರಿ ಆಗ್ಬಿಡ್ತು, ಆಶ್ಚರ್ಯ ಆಯ್ತು, ಕುತೂಹಲ ಆಯ್ತು. ಅವರ ಆ ಶರೀರವನ್ನು ಪೂರ್ಣವಾಗಿ ಬಿಡಿಸಿ ಆ ಮೈಗಂಟಿರ್ತಕ್ಕಂಥ ಮರಳನ್ನೆಲ್ಲ ಒರೆಸಿ ಒಂದಷ್ಟು ನೀರು ತಗೊಂಡು ಬಂದು ಆ ನೀರಿನಲ್ಲಿ ಶರೀರವನ್ನ ಬಹಳ ಜೋಕೆಯಿಂದ ತೊಳೆದು ಅಷ್ಟೆಲ್ಲ ಮಾಡಿ ಸ್ವಚ್ಛ ಮಾಡಿ ಆ ಶರೀರವನ್ನ ಪೂರ್ತಿ ಆ ಪದ್ಮಾಸನ ಸ್ಥಿತಿಯಲ್ಲಿರ್ತಕ್ಕಂಥ ಇಡೀ ದೇಹವನ್ನ ಹೊರಗಡೆ ತೋಡಿರು. ಆ ವ್ಯಕ್ತಿಗೆ ಸಮಾಧಿ ಸ್ಥಿತಿಯಿಂದ ಆ ವ್ಯಕ್ತಿಯು ಕೂಡ ಬಹಿರ್ಮುಖನಾದ. ಕೆಲವರು ಹೇಳ್ತಾರೆ ಅದು ನಿಜವೆಷ್ಟೋ ಸುಳ್ಳೆಷ್ಟೋ ಗೊತ್ತಿಲ್ಲ. ಅವ್ರು ಕಣ್ಣು ತೆಗೆದಾಗ ಎದುರಿಗಿರೋ ಲಂಟಾನ್ ಪಳೆಗಳೆಲ್ಲ ಸುಟ್ಟೋದು ಅಂತ ಹೇಳ್ತಾರೆ. ನಿಜವಿದ್ರು ಇರ್ಬೋದು, ಸುಳ್ಳಿದ್ರು ಇರ್ಬೋದು. ಅದನ್ನ ನಾನು ಅಷ್ಟೊಂದು ಪರಿಗಣಿಸೋದಿಲ್ಲ. ಆದ್ರೆ ಯೋಗ ಭಂಗ ಆದಾಗ ಆ ತರದ ಪ್ರಕ್ರಿಯೆಗಳು ಆಗೋದು ನಿಜ. ಅದು ತಪ್ಪು ಅಂತಲೂ ಅಲ್ಲ, ಅದನ್ನ ಅಲಗಳೆಯಕ್ಕೂ ಬರೋದಿಲ್ಲ. ಇರ್ಲಿ, ನಾನು ಹೇಳಿದೆ ಒಂದ್ಸಾರಿ ನಮ್ಮ ಚಟಕಂಬ ತಾತ ಅವರು ಯೋಗ ಮುದ್ರೆಯಲ್ಲಿ ಧ್ಯಾನಮಗ್ನರಾಗಿದ್ದಾಗ ಒಂದು ಮಗು ಬಂದಾಗ ಅವರ ಅಸಮಾಧಾನದಿಂದ ಅದನ್ನ ಹಾಳಾಗೋಗುವಂತ ಬೈದಾಗ ಅದು ತೀರ್ಕೊಂಡು ಹೋಯ್ತು ಅಂತ ಹೇಳಿದೆ ನಾನು. ಆ ತರ ಪ್ರಕ್ರಿಯೆಗಳು ಆಗೋದು ಉಂಟು. ಅದಿರ್ಲಿ, ಈ ಶರೀರವನ್ನ ಬಿಡಿಸಿದ ಮೇಲೆ ಅವರು ಬಹಿರ್ಮುಖರಾದ ಮೇಲೆ ಇವರು ಅವರನ್ನ ಸುಮಾರು ಒಂದು ದಿನದ ಕಾಲ, ಒಂದೂವರೆ ದಿನ ಕಳೆದು ಅವರ ಬಾಹ್ಯ ಸ್ಥಿತಿಗೆ ಪೂರ್ಣವಾಗಿ ಬಹಿರ್ಮುಖವಾಗೋ ತನಕ ಅವರು ಅವರ ಆರೈಕೆಯನ್ನು ಮಾಡ್ತಾ ಅಲ್ಲಿ ನೋಡ್ಕೊಳ್ತಾ ಜವಾಬ್ದಾರಿಯಿಂದ ಅವ್ರನ್ನ ಜೋಕೆ ಮಾಡಿದ್ರು. ಜೋಕೆ ಮಾಡಿದಾಗ ಅವರು ಬಹಿರ್ಮುಖರಾಗಿ ಎಲ್ಲರಂತಾಗಿ ಊರೊಳಗೆ ಬಂದರು. ಅವರು ವಿಶೇಷವಾಗಿ ಮಾತಾಡ್ತಾ ಇರ್ಲಿಲ್ಲ. ಅವ್ರನ್ನ ಮಾತಾಡಿಸಿ ಅವರ ಕುಲಗೋತ್ರ ಪೂರ್ವಾಪರಗಳನ್ನ ವಿಚಾರಿಸೋದಕ್ಕೆ ಆ ಜನಗಳಿಗೂ ಭಯ. ಯಾಕಂದ್ರೆ ಅವ್ರ ಇದ್ದ ಸ್ಥಿತಿಯನ್ನ ಅವರು ಕಣ್ಮುಟ್ಟ ನೋಡಿದವರಲ್ವಾ. ಹಾಗಾಗಿ ಆದ್ರೂ ಕೂಡ ಅವ್ರ ಬಗ್ಗೆ ಭಕ್ತಿ ಗೌರವಗಳು, ಇಂಥ ದೊಡ್ಡ ಯೋಗಿ ಇವರು ಅಂತ ಹೇಳಿ ಅವರ ಇದರಲ್ಲಿ ಅವ್ರು ನೋಡ್ಕೊಂತ ಅವ್ರನ್ನ ಕಾಪಾಡ್ತಾ ಅವ್ರನ್ನ ಸಂರಕ್ಷಣೆ ಮಾಡೋ ಜವಾಬ್ದಾರಿಯನ್ನ ತಕೊಂಡು ಊರೊಳಗೆ ಕರ್ಕೊಂಡು ಹೋದ್ರು. ಮಿತವಾಗಿ ಮಾತಾಡ್ತಾ ಇದ್ರು ಅಂತ ಹೇಳ್ತಾರೆ ಅವ್ರನ್ನ.
ಅವ್ರು ನೋಡಿರ್ತಕ್ಕಂಥ ಬಹುತೇಕ ಜನ ತೀರ್ಕೊಂಡು ಹೋಗಿದ್ದಾರೆ, ಈಗ ಯಾರು ಇಲ್ಲ. ಅವರು ಮಾತು ಕಡಿಮೆ ಆಡ್ತಾ ಇದ್ರು, ಆದ್ರೆ ಎಲ್ಲರಂತೆ ಮಾತಾಡ್ತಾ ಇದ್ರು. ಊರೊಳಗೆ ಬಂದು ತಂಪಾಡಿ ತಾವು ಇರ್ತಾ ಇದ್ರು. ಅವ್ರಿಗೆ ಯಾರಾದ್ರೂ ಭಿಕ್ಷಾ ಮಾಡ್ಲಿಕ್ಕೆ ಹೋದರೆ, ಅವ್ರಿಗೆ ಭಿಕ್ಷಾಟನ ವಂದನೆ ಮಾಡ್ಲಿಕ್ಕೆ ಹೋಗಿ ಊಟ ಗೀಟ ಹಾಕ್ಬೇಕಂದ್ರೆ ಅವರು ಬೇಯಿಸಿದ ಪದಾರ್ಥಗಳನ್ನು ಏನನ್ನೂ ತಿನ್ನುತ್ತಿರ್ಲಿಲ್ಲ. ಅವರು ಒಂದಿಷ್ಟು ಕಡಲೆಕಾಳು, ನೆನೆ ಹಾಕಿದ ಅಕ್ಕಿ, ಕೋಸಂಬರಿ, ಮೊಳಕೆ ಕಾಳುಗಳು, ಹಣ್ಣು ಹಂಪಲುಗಳು, ಹಾಲು ಇಂಥದ್ದನ್ನು ಮಾತ್ರ ಸೇವನೆ ಮಾಡ್ತಾ ಇದ್ರು. ಯಾವುದೇ ಕಾರಣದಿಂದ ಬೆಂಕಿಯಲ್ಲಿ ಸುಟ್ಟದ್ದಾಗಲಿ ಬೇಯಿಸಿದ್ದಾಗಲಿ ಯಾವ ಪದಾರ್ಥವನ್ನು ಅವರು ತಿಂತಿರ್ಲಿಲ್ಲ. ಬಹುತೇಕ ಯಾರ ಮನೆಯಲ್ಲಿಯೂ ಕೂಡ ಅವರು ಊಟ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರು ತಿಂತ ಇದ್ದಿದ್ದು ಬೇಯಿಸಿದ ಪದಾರ್ಥ ಅಲ್ವಾದ್ರಿಂದ, ಅವರು ಹಸಿ ಪದಾರ್ಥಗಳನ್ನೇ ತಿಂದ್ಕೊಂಡಿದ್ದರಿಂದ ಅವರು ಯಾರ ಮನೆಯಲ್ಲೂ ಊಟ ಮಾಡ್ತಿರ್ಲಿಲ್ಲ. ಆದರೆ ಭಕ್ತ ಜನ ಇದ್ರಲ್ಲ, ಅವರ ಶಕ್ತಿಯನ್ನು ಮಹಿಮೆಯನ್ನು ನೋಡ್ತಾ ಅವರು ಅನುಭವಿಸ್ತಾ ಅನೇಕ ಪವಾಡಗಳನ್ನು ಅವರು ಅನುಭವಿಸಿ ಅವರು ಮಹಾಶಕ್ತಿವಂತರು ಅಂತ ಗೊತ್ತಾಗಿ, ಅವ್ರು ಮಹಾ ದೊಡ್ಡ ಸಾಧಕರು, ಯೋಗ ಸಿದ್ಧರು ಅಂತ ಗೊತ್ತಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸಿದ್ಧ ಮಾಡಿಕೊಂಡು ಅವರಿಗೆ ಕೊಡ್ತಾ ಇದ್ರು. ಅವರು ಲಹರಿ ಬಂದಾಗ ಅವರು ಅದನ್ನ ಸೇವನೆ ಮಾಡ್ತಾ ಇದ್ರು. ಹಳ್ಳಿ ಜನಗಳ ಜೊತೆಗೆ ಮಿತವಾಗಿ ಮಾತಾಡ್ತಾ ಯಾವುದೇ ಯೋಗ ಸಾಧನೆಯ ಸಿದ್ಧಿಯ ಮಾತುಗಳನ್ನು ಯಾರ ಜೊತೆಗೂ ಆಡದೆ ಎಲ್ಲರಂತೆ ಓಡಾಡಿಕೊಂಡಿದ್ದು, ಅನೇಕ ಸಾರಿ ದನಕಾಯ ಹುಡುಗರ ಜೊತೆಗೆ ಓಡಾಡಿಕೊಂಡಿದ್ದು ಅವರು ತಮ್ಮ ಕಾಲವನ್ನು ಕಳೀತಾ ಇದ್ರು. ಅವರ ಬಗ್ಗೆ ನಿಗೂಢವಾದಂತ ಸಂಗತಿಗಳು ಯಾವುದು, ಏನು ಇವ್ರ ಕಥೆ ಏನು ಅಂತಕ್ಕಂಥದ್ದು, ಈ ಹೆಪ್ಪರಗಳನ್ನ ಹೇಳ್ತಕ್ಕಂಥದ್ದು, ಪೂರ್ವಾಪರಗಳನ್ನ ತಿಳಿಸ್ತಕ್ಕಂಥದ್ದು ಯಾರಿಗೂ ಏನೂ ಅರ್ಥವಾಗಲಿಲ್ಲ. ಈ ಪರಿಸ್ಥಿತಿ ಸುಮಾರು ಒಂದು 10-15 ವರ್ಷ ಮುಂದುವರಿತು. 10-15 ವರ್ಷ ಮುಂದುವರೆದರೂ ಕೂಡ ಆ ವ್ಯಕ್ತಿಯ ಪೂರ್ವಾಪರಗಳು ಯಾರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಎಷ್ಟು ನಿಗೂಢವಾಗಿರಬಹುದು ಆ ಯೋಗ ಸಾಧನೆ ಅಂತ ತಿಳ್ಕೊಳ್ಳಿ. ಅವರು ಅನೇಕ ಪವಾಡಗಳನ್ನ ತೋರಿಸಿದ್ದಾರೆ. ಅಲ್ಲಿ ಈಗಲೂ ಕೂಡ ಪ್ರಚಲಿತವಾಗಿರ್ತಕ್ಕಂಥ ಸಂಗತಿಗಳು. ಅವರು ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಜೊತೆಗೆ ಓಡಿ ಹೋದ್ರು ಅವ್ರನ್ನ ಮುಟ್ಟಕ್ಕಾಗ್ತಾ ಇರ್ಲಿಲ್ಲ ಅಂತ. ಯಾವ್ದಾದ್ರು ಮನೆಗೆ ಹೋಗಿ ಅವ್ರೇನಾದ್ರೂ ಸಾಂಕೇತಿಕವಾಗಿ ಒಂದು ಕೆಲಸ ಮಾಡಿದ್ರೆ ಆ ಮನೆಯಲ್ಲಿ ಅಗತ್ಯವಿರ್ತಕ್ಕಂಥ ಕಷ್ಟ ಸುಖಗಳೆಲ್ಲವೂ ಪರಿಹಾರ ಆಗ್ತಾ ಇತ್ತು ಅಂತ. ಅನೇಕ ಸಾರಿ ಆ ಹುಡುಗರಿಗೆ ಅವರು ದನ ಕಾಯ್ಬೇಕಾದ್ರೆ ಹುಡುಗರು ದನ ಕಾಯೋರ ಜೊತೆಗೆ ಅವರು ಹೋಗಿಬಿಡ್ತಿದ್ರಂತೆ. ಆ ಹುಡುಗರನ್ನ ಏನಾದ್ರು ಕೇಳೋದು, ಬಾಳೆಹಣ್ಣು ತಂದ್ಕೊಡೋ, ನನಗೆ ಬೆಲ್ಲ ತಂದ್ಕೊಡೋ, ನನಗೆ ಕಡಲೆಕಾಯಿ ತಂದ್ಕೊಡೋ ಅಂತ ಕೇಳೋದು. ಆ ಹುಡುಗರು ಹೋಗಿ ಮನೆಗೆ ಹೋಗಿ ತರುವಷ್ಟರೊಳಗೆ ಇವರೇ ಕೈಯಿಂದ ಅದನ್ನ ಅವ್ರು ಏನ್ ಕೇಳ್ತಾರೋ ಅದನ್ನ ಆ ಹುಡುಗರಿಗೆ ಹಂಚೋದು. ಉದಾಹರಣೆಗೆ ನನಗೆ ಒಂದಿಷ್ಟು ತಂಬಿಟ್ಟು ತಂದ್ಕೊಡೋ ಅಂತ ಕೇಳೋದು ಹುಡುಗರನ್ನ. ಅವ್ರು ಮನೆಗೆ ಹೋಗಿ ತಂಬಿಟ್ಟು ಮಾಡಿಸ್ಕೊಂಬರೋಕೆ ಲೇಟ್ ಆಗುತ್ತಲ್ವಾ. ಅವ್ರು ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ, ಬಾರ ಇಲ್ಲಿ ನಿನ್ ತಂಬಿಟ್ಟು ಇಲ್ಲಿ ಬಂದೈತಿ ಬಾರ, ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ತಂಬಿಟ್ಟನ್ನು ಹುಡುಗರಿಗೆ ಹಂಚೋದು. ಕಡಲೆಕಾಳು ನೆನೆ ಹಾಕಿದ ಮೊಳಕೆ ಕಟ್ಟಿದ ಕಾಳುಗಳನ್ನ ಅವರು ಹುಡುಗರಿಗೆಲ್ಲ ಹಂಚ್ತಾ ಇದ್ರು, ತಿಂತಾ ಇದ್ರು. ಆ ಹಳ್ಳಿಯಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳನ್ನ ಅವರು ಮುಂದಾಗಿ ಸಾಂಕೇತಿಕವಾಗಿ ತೋರಿಸ್ತಾ ಇದ್ರಂತೆ. ಉದಾಹರಣೆಗೆ ಅವ್ರು ಏನಾದ್ರು ಒಂದು ಚೂರು ಕಸವನ್ನು ಅಥವಾ ಹೊಲಸನ್ನು ತಗೊಂಡೋಗಿ ಮನೆ ಮುಂದೆ ಹಾಕಿದ್ರೆ, ಅಥವಾ ಮನೆ ಮುಂದೆ ಏನಾದ್ರು ಒಂದು ಗೆರೆ ಬರೆದ್ರೆ, ಅಥವಾ ಮನೆ ಮುಂದೆ ಹೋಗಿ ಏನಾದ್ರು ಒಂದು ಸೂಚನೆಯನ್ನು ಕೊಟ್ರೆ ಆ ಮನೆಯಲ್ಲಿ ಒಂದು ಕೆಟ್ಟ ಘಟನೆ ನಡೆಯುವಂತಹ ಸಂಗತಿಗಳು. ಕೆಟ್ಟ ಘಟನೆ ನಡೆಯೋಂಗಿದ್ರೆ ಇವ್ರು ಹೋಗ್ಬಿಟ್ಟು ಆ ಬಾಗಿಲನ್ನು ಬಡಿದ್ಬಿಟ್ಟು ಬಾಗಿಲಾಗ್ಬಿಟ್ಟು ಬರಬೇಡ ಹೋಗುವಂಥದ್ದು ಹೊರಗಡೆ ಕೂಗಿದ್ರೆ ಆ ಮನೆಯಲ್ಲಿ ಆಗ್ತಕ್ಕಂಥ ಒಂದು ಅನಾಹುತ ತಪ್ಪತಕ್ಕಂಥದ್ದು. ಇಂಥದ್ದು ಅನೇಕ ಸಂಗತಿಗಳು ಅಲ್ಲಿ ಜನಜನಿತವಾಗಿ ನಡೀತಾ ಇತ್ತು. ಪಕ್ಕದ ಅನೇಕ ಹಳ್ಳಿಗಳಲ್ಲಿ ಕೂಡ ಅವರು ಸಂಚಾರ ಮಾಡ್ತಾ ಇದ್ರು. ಆದರೆ ಅವರು ರಾತ್ರಿ ಎಲ್ಲಿ ಹೋಗ್ತಾರೆ ಅಂತಕ್ಕಂಥದ್ದು ಬಹಳ ನಿಗೂಢವಾಗಿರ್ತಿತ್ತು. ಹಗಲು ಎಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಜನ ಮಾತ್ರ ಅವರಿಗೆ ಹಿಂಬಾಲತ್ಕೊಂಡಿರ್ತಿದ್ರು. ಆದರೆ ಅವರಿಗೆ ಅಡ್ಡ ಬರೋದಾಗ್ಲಿ, ಅವ್ರನ್ನ ಕ್ವಶನ್ ಮಾಡೋದಾಗ್ಲಿ, ಅಥವಾ ಅವರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅವ್ರ ಹಿಂದೆ ಗುಪ್ತವಾಗಿ ಹೋಗೋದಾಗ್ಲಿ ಇಂಥ ಕೆಲಸಗಳನ್ನ ಎಲ್ಲಿಯೂ ಮಾಡಲಿಲ್ಲ. ಸುಮಾರು 10-15 ವರ್ಷಗಳ ಕಾಲ ಈ ಕಾರ್ಯಕ್ರಮ ಹಿಂಗೆ ನಡೀತವ್ರು. ಸುತ್ತಮುತ್ತ ಅವರು ಎಲ್ಲ ಪ್ರಸಿದ್ಧರಾದ್ರು. ಅವರ ಹೆಸರೇಳಿ ಅನೇಕರಿಗೆ ಮಕ್ಕಳಿಲ್ದವ್ರಿಗೆ ಅವರ ಕರುಣೆಯಿಂದ ಮಕ್ಕಳಾದವು. ಅವ್ರಿಗೆ ಚೆಲ್ಮೆ ಸ್ವಾಮಿ, ಚೆಲ್ಮೇಶ, ಚೆಲ್ಮೆ ರುದ್ರ ಅಂತಲೇ ಹೆಸರಿಡ್ತಾ ಇದ್ರು. ಈಗಲೂ ಕೂಡ ಆ ಪ್ರದೇಶದಲ್ಲಿ ಚೆಲ್ಮೆ ಸ್ವಾಮಿ, ಚೆಲ್ಮೆ ರುದ್ರ, ಚೆಲ್ಮೇಶ, ಚೆಲ್ಮಪ್ಪ ಅನ್ನೋ ಹೆಸರಿನವ್ರು 1000-10 ಜನ ಸಿಗ್ತಾರೆ, 100 ಜನ ಸಿಗ್ತಾರೆ. ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಕೂಡ ಅನೇಕರು ಆ ಗದ್ದಿಗೆ ಇವತ್ತಿಗೂ ಕೂಡ ಆರಾಧನೆ ಮಾಡ್ಕೊಂತ ಇದ್ದಾರೆ. ಅವರು ಅದೇ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಒಬ್ಬ ದೊಡ್ಡ ಶ್ರೀಮಂತ, ಚೆನ್ನಮ್ಮನಾಗತಿ ಹಳ್ಳಿಯ ಒಬ್ಬ ವ್ಯಕ್ತಿ, ಆತ
ಆ ಮಹಾನುಭಾವ ಅತ್ಯಂತ ಕಡುಬಡತನದಲ್ಲಿದ್ದಂಥ ವ್ಯಕ್ತಿ ಅವರ ಅನುಗ್ರಹದಿಂದ ಮತ್ತು ಅವರ ಸೇವಾ ಮಾಡಿದ ಫಲದಿಂದ ಅವ್ರು ಏನೋ ಒಂದು ವಸ್ತು ಕೊಟ್ರಂತೆ ಹೋಗ ಉದ್ಧಾರ ಆಗುವಂತ. ಆತ ದೊಡ್ಡ ಶ್ರೀಮಂತನಾದ, ಬಸ್ಸು ಕಾರುಗಳನ್ನಿಡುವಷ್ಟು ದೊಡ್ಡ ಶ್ರೀಮಂತನಾದ ಆತ. ಅವರು ಬಹುಶಃ ರೆಡ್ಡಿ ಲಿಂಗಾಯತ ಮಂತನ ಅಂತ ಕಾಣುತ್ತೆ, ಆತನ ಹೆಸರೇನ ಇದೆ. ಅವರು ಶ್ರೀಮಂತರು. ಅವರು 4-5 ಬಸ್ಸುಗಳನ್ನಿಟ್ರು. ಚೆಲ್ಮೇಶ ಅಂತಾನೆ ಬಸ್ಸಿನ ಹೆಸರು ಇಟ್ಟಿದ್ದಾರೆ. ಆ ಚೆಲ್ಮೇಶ ಬಸ್ಸು ಹಿರಿಯೂರು ತಾಲೂಕಿನಲ್ಲಿ, ಚಳ್ಳಕೆರೆ ತಾಲೂಕಿನಲ್ಲಿ, ಚಿತ್ರದುರ್ಗ ಇಲ್ಲೆಲ್ಲ ಈ ಪ್ರಾಂತ್ಯದಲ್ಲಿ ಓಡಾಡ್ತಾ ಇದ್ದಿದ್ದನ್ನ ನಾವು ಕೂಡ ತೀರಾ ಇತ್ತೀಚಿನವರೆಗೂ ಆ ಚೆಲ್ಮೇಶ ಬಸ್ ಈಗ ಇದೆಯಲ್ಲೋ ಗೊತ್ತಿಲ್ಲ, ಇತ್ತೀಚೆಗೆ ನೋಡ್ಲಿಲ್ಲ ನಾನು. ಆ ಬಸ್ ಓಡಾಡಿದ್ದೀನಿ, ನೋಡಿದ್ದೀನಿ. ಆ ಸಾಹುಕಾರನು ಕೂಡ ನೋಡಿದ್ದೀನಿ, ಅವ್ರ ಮಂತಂದವ್ರನ್ನು ನೋಡಿದ್ದೀನಿ. ಅವ್ರ ಮಂತಂದವ್ರು ಈಗಲೂ ಕೂಡ ಚೆಲ್ಮೆ ಸ್ವಾಮಿ ಗದ್ದಿಗೆ ನಡ್ಕತಾರೆ. ಹೀಗಿರುವಾಗ ಆ ಚೆಲ್ಮೆ ಸ್ವಾಮಿಗಳಿಗೆ ವರ್ಷಕ್ಕೊಂದ್ಸಾರಿ ಆ ಊರಿನಲ್ಲಿ ಉತ್ಸವ ಮಾಡುವಂತಹ ಪ್ರಸಂಗಗಳು ಬಂದವು. ಅವ್ರನ್ನ ಮೆರೆಸುವಂತ ಪ್ರಸಂಗಗಳು ಬಂದವು. ಅವ್ರನ್ನೆಲ್ಲರೂ ಕರ್ಕೊಂಡೋಗಿ ಬಲವಂತ ಮಾಡಿ ಜುಲುಮೆಯಿಂದ ಪಾದ ಪೂಜೆಗಳು, ಅವ್ರಿಗೆ ಗೌರವಗಳು, ಸನ್ಮಾನಗಳು ಮಾಡ್ತಾ ಇದ್ರು. ಹೀಗೆ ನಡೀತಾ ನಡೀತಾ ಒಂದು ದಿನ ಇದ್ದಕ್ಕಿದ್ದಂಗೆ ಅವರು ಎಲ್ಲರೂ ಊರ್ ಜನನೆಲ್ಲ ಕಲೆ ಹಾಕಿದ್ರು. ಸ್ವಾಮಿಗಳು ಹೇಳಿದ್ರು ಎಲ್ಲರೂ ಬರೀಲಿ ಅಂತ ಕರೆದ್ರು. ಇಡೀ ಊರ್ ಜನ ಎಲ್ಲ ಸೇರ್ಕೊಂಡ್ರು. ಅವ್ರು ಹೇಳಿದ್ರು, ನನ್ನ ಕಾಲ ಮುಗೀತು, ನಾನು ಹೋಗ್ಬೇಕು. ನನ್ನನ್ನ ನೀವು ಈಗ ಕರ್ಕೊಂಡೋಗಿ ನಾನು ಯಾವ ಜಾಗದಲ್ಲಿ ಕೂತಾಗ ನಿಮ್ಮ ಕೈಗೆ ಸಿಕ್ಕಿದ್ದನೋ ಅದೇ ಜಾಗದಲ್ಲಿ ಅದೇ ಸ್ಥಿತಿಯಲ್ಲಿ ನಾನು ಕೂಡಿಸಿ ಅದೇ ರೀತಿಯಲ್ಲಿ ನನ್ನ ಮೇಲೆ ಮರಳಿ ಎಳಿಬೇಕು ಅಂತ ಹೇಳ್ಬಿಟ್ರು. ಊರ್ ಜನಕ್ಕೆ ಬಹಳ ದುಃಖ ಆಯ್ತು. ಇನ್ನು ಕೆಲವು ಕಾಲ ಇರ್ಬೇಕು ಸ್ವಾಮಿ ಅಂತ ಹೇಳಿ, ನಾನು ಬಿಟ್ಟು ಬಾಣ ಹಿಂದಕ್ಕೆ ಬರಲ್ಲ ಕಣೋ, ಬಾಣ ಬಿಟ್ಟ ಮೇಲೆ ಮುಗೀತು. ಅಂದ್ರೆ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಆ ಶರೀರ ಅಂತಕ್ಕಂಥದ್ರ ಕೆಲಸ ಮುಗೀತು ಅನ್ನೋ ಅರ್ಥವನ್ನ ಸಾಂಕೇತಿಕವಾಗಿ ಸೂಚಿಸಿದರು. ಯಾರು ಗದ್ದಿಗೆ ನಡ್ಕತಾರೋ ಅವರ ಹೃದಯದಲ್ಲಿ ನಾನು ಇರ್ತೇನೆ ಅನ್ನೋ ಅಭಯವನ್ನ ಅವ್ರು ಕೊಟ್ಟು, ಅವರು ಒಂದು ದಿನ ಆ ಡೇಟು ಕೂಡ ಸರಿಯಾಗಿ ಗೊತ್ತಿಲ್ಲ, ಯಾವ ತಾರೀಕು ಏನು ಎಂದು ಹೋದ್ರು ಅಂತ. ಯಾಕಂದ್ರೆ ಹೇಳೋರೆಲ್ಲ ಹೋಗ್ಬಿಟ್ಟಿದ್ದಾರೆ. ಈಗ 120-130 ವರ್ಷದ ಕೆಳಗಿನ ಕಥೆ ಇದು. ಎಲ್ಲ ತಿರ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ವಿದ್ಯುಕ್ತವಾಗಿ ಅಲ್ಲೊಂದು ದೊಡ್ಡ ಗುಂಡಿ ತೋಡಿ ಅದೇ ವೇದಾವತಿ ನದಿಯಲ್ಲಿ, ಹರಿಯುವ ನದಿಯ ಪಾತ್ರದಲ್ಲೇನೆ ಬೇಸಿಗೆ ಕಾಲದಲ್ಲಿ ನೀರು ಹೋಗಿತ್ತು. ಬಹುತಃ ಶಿವರಾತ್ರಿ ಎಡಬಲ ಅಂತ ಕಾಣುತ್ತೆ. ಅಂತ ಆ ಬತ್ತಿದ ನದಿಯಲ್ಲಿ ಗುಂಡಿ ತೋಡಿ ಅವರನ್ನ ಅದೇ ರೀತಿಯಾಗಿ ಕೂಡಿಸಿರು. ಅವರು ಪದ್ಮಾಸನಸ್ಥರಾಗಿ ಮತ್ತೆ ಧ್ಯಾನ ಮಗ್ನರಾದರು. ಅವರ ಮೇಲೆ ಇವರು ಮರಳನ್ನ ಎಳೆದು ಆ ಸಮಾಧಿಯನ್ನು ಮುಚ್ಚಿ ಬಹಳ ಭಾರವಾದ ಹೃದಯದಿಂದ ಊರಿಗೆ ಬಂದರು. ಕಾಲಕ್ರಮದಲ್ಲಿ ಅಲ್ಲಿ ಆ ಸಮಾಧಿಯನ್ನ ಅಭಿವೃದ್ಧಿ ಮಾಡಿ ಒಂದು ಸಮಾಧಿ ಕಟ್ಟಿದ್ರು. ಸಮಾಧಿ ಕಟ್ಟಿದ್ರು. ಅದ್ರ ಸುತ್ತ ಒಂದು ಪೌಳಿ ಗೋಡೆ ಮಾಡಿದ್ರು, ಕಾಂಪೌಂಡ್ 3 ಅಡಿ ಗೋಡೆ ಮಾಡಿ ಅದಕ್ಕೆ 4 ಕಂಬಗಳನ್ನು ಹಾಕಿ, ಕಂಬದ ಮೇಲೆ ತೆಂಗಿನ ಗರಿಗಳ ಚಪ್ರವನ್ನು ಹಾಕಿದ್ರು. ಅವರು ದೇಹ ಬಿಟ್ಟ ಕಾಲವನ್ನು, ದಿನಾಂಕವನ್ನ ಯಾರಿಗೂ ಗೊತ್ತಿಲ್ದಿದ್ರು ಕೂಡ ವರ್ಷದಲ್ಲಿ ಬಹುಶಃ ಅದು ಮಾಘ ಮಾಸದಲ್ಲಿ ಅಂತ ಕಾಣುತ್ತೆ. ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಹಂಗೆ ಜನವರಿ, ಫೆಬ್ರವರಿ ಅಥವಾ ಮಾರ್ಚ್ ಆ ಕಾಲದಲ್ಲಿ ಅಲ್ಲಿ ಒಂದು ಉತ್ಸವವನ್ನ, ಆರಾಧನಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದರು. ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಅದೊಂದು ಪ್ರಸಿದ್ಧವಾದಂತ ಜಾತ್ರೆ ನಡೆಯುವಂತ ಕಾಲ ಆಯ್ತು. ಈಗ ಒಂದು ಅದ್ಭುತವಾದಂತ ಒಂದು 8-10 ದಿನ ಜಾತ್ರೆ ನಡೀತದೆ ಅಲ್ಲಿ. ಆ ಜಾತ್ರೆ ನಮ್ಮ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಚೆಲ್ಮೇರುದ್ರ ಸ್ವಾಮಿ ಜಾತ್ರೆ ಅಂತ ಆಗ್ತದೆ. ಆ ಜಾತ್ರೆಯಲ್ಲಿ ವಿಶೇಷ ಏನು ಅಂದ್ರೆ ಎಲ್ರೂ ಪೂಜೆ ಮಾಡ್ಕೋತಾರೆ. ಎಲ್ರೂ ಎಲ್ಲ ದೇವತೆಗಳಿಗೂ ಮಾಡ್ದಂಗೆ ಮಂಗಳಾರತಿ, ತೆಂಗಿನಕಾಯಿ ಎಲ್ಲ ಮಾಡ್ತಾರೆ. ನೈವೇದ್ಯಕ್ಕೆ ಮಾತ್ರ ಬೇಯಿಸದಂತ ಹಸಿ ಕಾಳುಗಳ ನೈವೇದ್ಯವೇ ಇವತ್ತಿಗೂ ಆಗುತ್ತೆ. ನೆನೆಗಡ್ಲೆ ನೆನೆ ಅಕ್ಕಿ ಅಂತ ಹೇಳ್ಬಿಟ್ಟು ಸುಮಾರು 50-60 ಸೇರು ಅಕ್ಕಿಯನ್ನ ನೆನೆ ಹಾಕಿ 20-25 kg ಕಡಲೆಯನ್ನ, ಹಸಿ ಕಡಲೆಯನ್ನ ನೆನೆ ಹಾಕಿ ಅದನ್ನ ಮೊಳಕೆ ಕಟ್ಟಿ, ಆ ಮೊಳಕೆ ಕಾಳುಗಳನ್ನ ನೆನೆ ಅಕ್ಕಿ, ನೆನೆಗಡಲೆ, ಬೆಲ್ಲ, ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ದೊಡ್ಡದಾಗಿ ನೈವೇದ್ಯ ಮಾಡಿ ಹಸಿ ಕಾಳಿನ ನೈವೇದ್ಯವೇ ನಡೀತದೆ. ಆದರೆ ಅಲ್ಲಿ ಜಾತ್ರೆಗೆ ಬಂದಿರತಕ್ಕಂಥವ್ರು ಹರಿಸೇವೆ ಅಥವಾ ಪರ್ವು ಅಂತ ಏನಂತೀವಿ ನಾವು, ಆ ರೀತಿ ಅನ್ನಸಂತರ್ಪಣೆಯನ್ನು ಬೇರೆ ಕಡೆ ಮಾಡ್ತಾರೆ. ಅಲ್ಲಿ ಜಾತ್ರೆಯಲ್ಲಿ 9-10 ದಿನವೂ ಕೂಡ ಅನ್ನಸಂತರ್ಪಣೆ ಇರ್ತದೆ. ಪಕ್ಕ ಸುತ್ತಮುತ್ತ ಒಂದು 25-30 ಹಳ್ಳಿ ಜನ ಸೇರ್ತಾರೆ. ವಿಜೃಂಭಣೆಯಿಂದ ಅಲ್ಲಿ ಒಂದು ರಥ ಮಾಡಿದ್ದಾರೆ. ಈಗ ರಥೋತ್ಸವ ಮಾಡ್ತಾರೆ. ಒಂದು ಈಶ್ವರ ದೇವಸ್ಥಾನ ಮಾಡಿದ್ದಾರೆ. ಆ ಈಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳು ನಡೀತವೆ. 8-9 ದಿನ ಜಾತ್ರೆ ಆದ್ರೂ ಕೂಡ ಜಾತ್ರೆ ಜನಗಳಿಗೆಲ್ಲ ಸಂತರ್ಪಣೆ ಆಗುತ್ತೆ. ಆದ್ರೆ ಯಾವುದೇ ಕಾರಣದಿಂದ ಆ ಮಾಡಿರ್ತಕ್ಕಂಥ ಅಡಿಗೆಯನ್ನ ಗುರುವಿನ ಸಮಾಧಿಗೆ ನೈವೇದ್ಯ ಮಾಡಲ್ಲ. ಇದು ಅಲ್ಲಿ ನಡೀತಕ್ಕಂಥ ವಿಶೇಷ. ಈ ಮಧ್ಯೆ ಅಲ್ಲಿ ಬಹುಶಃ ಸರ್ಕಾರಿ ಜಮೀನು ಏನೋ ಗೊತ್ತಿಲ್ಲ,
ಆ ಜಮೀನು ಅಥವಾ ಮಠಕ್ಕೆ ಸೇರಿದ್ದು ಯಾರೋ ಕೊಟ್ಟರೋ ಏನೋ ಅದ್ರ ಬಗ್ಗೆ ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ. ಸುಮಾರು ಒಂದು 25-30 ಎಕರೆ ಮೇಲೆ ಜಮೀನಿದೆ. ಇನ್ನೂ ಜಾಸ್ತಿನೇ ಇರ್ಬೇಕೇನೋ ನನ್ನ ಅಂದಾಜು. 30-40 ಎಕರೆ ಜಮೀನಿದೆ ಈಗ ಆಲ್ರೆಡಿ ಇದೆ ಅಲ್ಲಿ. ಕೆಲವಾರು ಹುಣಸೆ ಮರಗಳು ಅದು ಇದು ಇಳಿದಿದೆ. ಅದು ವೇದಾವತಿ ನದಿಯ ದಡದ ಮೇಲಿದೆ. ಈಗ ನದಿ ಪಾತ್ರ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ದೂರ ಆಗಿದೆ. ಮೊದಲು ನದಿಯಲ್ಲೇ ಹೂಣಿದ್ರು, ಅಂದ್ರೆ ಅಲ್ಲಿ ತನಕನೂ ನದಿಯ ಪಾತ್ರ ಇತ್ತು ಅಂತ ಕಾಣುತ್ತಾ ಇತ್ತು. ಈಗ ಅದೇನಿಲ್ಲ, ಸ್ವಲ್ಪ ಮೇಲ್ಗಡೆ ಇದೆ. ಅಲ್ಲಿ ಆ ಜಮೀನನ್ನು ನೋಡ್ಕೊಳ್ತಾ ಆ ಜಮೀನನ್ನ ದೇವಸ್ಥಾನಕ್ಕೆ ಬಿಟ್ರು, ಅಂದ್ರೆ ಈ ಸಮಾಧಿ ಮಂದಿರಕ್ಕೆ ಬಿಟ್ಟು ಅಲ್ಲಿ ಒಬ್ಬ ಜಂಗಮರನ್ನ ಆ ನಿತ್ಯ ನೇಮಕ್ಕೆ ಪೂಜೆ ಮಾಡ್ಲಿಕ್ಕೆ, ನಿತ್ಯ ಕರ್ಮಗಳನ್ನು ಮಾಡ್ಲಿಕ್ಕೆ ಬಿಟ್ರು. ಅವ್ರ ಹೆಸರು ಎಂಥದ್ದು ಮಲ್ಲಪ್ಪ ಅಂತಲೋ ಶರಣಪ್ಪ ಅಂತಲೋ ಏನೋ ಇದೆ. ಆತನು ಇದ್ದಾರೆ ಈಗ ಆಲ್ರೆಡಿ. ಈಗ ಅಲ್ಲಿ ಜಂಗಮ ವಂಶದವರೇ ಪೂಜೆ ಮಾಡ್ಕೊಂಡಿದ್ದಾರೆ, ಲಿಂಗಾಯತ ಜಂಗಮರು. ಅವರು ಅಲ್ಲಿ ಪೂಜೆ ಮಾಡುವ ಸಲುವಾಗಿ ಅವರ ಜೀವನೋಪಾಯಕ್ಕಾಗಿ ಮತ್ತು ಆ ಪೂಜೆ ಖರ್ಚು ವೆಚ್ಚಗಳನ್ನು ತೂಗಿಸ್ಕೊಂಡು ಹೋಗೋದಕ್ಕಾಗಿ ಅವ್ರಿಗೊಂದು 2 ಎಕರೆ ಜಮೀನನ್ನ ನೀರಾವರಿ ಸೌಲಭ್ಯ ಮಾಡಿಕೊಟ್ಟು ಅದನ್ನು ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಅದರ ಆದಾಯವನ್ನು ಅವರು ಸಂಸಾರ ನಿರ್ವಹಣೆಗೆ ಬಳಸ್ಕೊಂಡು ದೇವಸ್ಥಾನದ ಪೂಜೆ ಮಾಡ್ಕೊಂಡು ಹೋಗ್ಬೇಕು, ಸಮಾಧಿ ಪೂಜೆನೆ ಅಂತ ಹೇಳಿ ನೇಮ ಮಾಡಿ ಜಾಜೂರು, ನಾಗಗೊಂಡನಹಳ್ಳಿ ಮತ್ತು ಇನ್ನು ಪಕ್ಕದಲ್ಲಿರ್ತಕ್ಕಂಥ ಒಂದು 2-3 ಹಳ್ಳಿಗಳ ಜನ, ಒಂದು 8-10 ಜನ ಸೇರ್ಕೊಂಡು ಒಂದು ಟ್ರಸ್ಟ್ ಕಮಿಟಿ ಮಾಡಿದ್ದಾರೆ. ಆ ಟ್ರಸ್ಟ್ ಕಮಿಟಿಯ ಆಡಳಿತದ ಮೇಲ್ವಿಚಾರಣೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡ್ಕೊಂತ ಹೋಗ್ತಾ ಇದ್ದಾವೆ. ಯಾರೇ ಬಂದರೂ ಕೂಡ ಅಲ್ಲಿ ಅದು ಯಾವುದೇ ಒಂದು ಸ್ವತ್ತನ್ನು ಮುಟ್ಟಬೇಕಾದ್ರೆ ಬಹಳ ಹೆದರ್ಕತಾರೆ. ಅಲ್ಲೇನಾದ್ರೂ ಒಂದು ವಸ್ತು ಇದೆ, ನಾನು ತಗೋಬೇಕು, ಮಾಡ್ಬೇಕು, ಅದನ್ನ ನಾನು ತಿನ್ಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಸ್ವಾಮಿ ಬಲ ಬಹಳ ಇದೆ, ಅಲ್ಲಿ ಅಡ್ಡ ಬರುತ್ತೆ, ನಾವು ಅದನ್ನೇನಾದ್ರು ಮಾಡಿದ್ರೆ ನಮ್ಮ ಮಂಥನಗಳು ನಾಶ ಆಗಿಬಿಡ್ತವೆ ಅನ್ನೋ ತನಕ ಭಯ ಭಕ್ತಿಯಿಂದ ಯಾವುದೇ ಸ್ವಾರ್ಥದ ಲೇಪನವಿಲ್ಲದೆ ಎಲ್ಲರೂ ಗುರು ಸೇವೆಯನ್ನು ಬಹಳ ಭಕ್ತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಒಂದು ಸಂಗತಿಯನ್ನು ನಾನು ಕೇಳ್ಕೊಂಡೆ, ನನಗೆ ತಿಳಿಯಿತು. ನಾನಿಲ್ಲಿ ಫೀಲ್ಡ್ ವರ್ಕ್ ಮಾಡಿದಾಗ ಈ ಮಾಹಿತಿಗಳನ್ನೆಲ್ಲ ತಗೊಂಡು ಕಲೆಕ್ಟ್ ಮಾಡಿದ ಇತ್ತೀಚೆಗೆ ನನ್ನನ್ನು ಅವರು ಬಹಳ ಪರಿಚಿತವನ್ನಾಗಿ ಮಾಡಿಕೊಂಡ್ರು. ಯಾರು ಇವರು ಟ್ರಸ್ಟ್ ಕಮಿಟಿ ಅವರೆಲ್ಲ. ಯಾಕಂದ್ರೆ ಇದನ್ನೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಪುಸ್ತಕ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರಿಗೇನೋ ಒಂದು ಅಭಿಮಾನ ಬಂತು. ಅವರೆಲ್ಲರೂ ನನ್ನ ಜೊತೆಗೆ ಪರಿಚಿತರಾಗಿದ್ದಾರೆ, ಒಂದು 3-4 ಜನ. ಅದರಲ್ಲೂ ಅರ್ಚಕರು ನನ್ನ ಮೇಲೆ ಬಹಳ ಪ್ರೀತಿ, ಯಾಕಂದ್ರೆ ನಾನು ಯಾವಾಗಲೂ ಅಲ್ಲಿ ಹೋಗಿ ಒಂದು ಪೂಜೆ ಗೀಜೆ ಮಾಡಿಸ್ಕೊಂಡು ಬರ್ತಿದ್ದೆ. ಅವ್ರು ಹೇಳಿದ್ರು ಒಂದಿನ, ಚಿತ್ರದುರ್ಗದ ಮುರುಘಾ ಮಠದ ಆಡಳಿತ ವರ್ಗದವರು ಈ ಮಠದ ಮೇಲೆ ಒಂದು ಕಣ್ಣು ಹಾಕಿ ಇದನ್ನ ತಮ್ಮ ವಶಕ್ಕೆ ಕೊಡಬೇಕು, ತಮ್ಮ ಮೇಲ್ವಿಚಾರಣೆಯಲ್ಲಿ ಅದು ನಡೆಯುವಂತೆ ನಾವು ವ್ಯವಸ್ಥೆ ಮಾಡ್ತೀವಿ, ಅದಕ್ಕೆ ಬೇಕಾದ ಖರ್ಚು ವೆಚ್ಚಗಳನ್ನೆಲ್ಲ ನಾವು ಕೊಡ್ತೀವಿ. ಮುರುಘಾ ಮಠದ ನೇತೃತ್ವದಲ್ಲಿ ಬಸವ ಕೇಂದ್ರವನ್ನು ಮಾಡಿ ಅದನ್ನ ನಾವು ಸ್ವಾಧೀನಕ್ಕೆ ತಗೊಂತೀವಿ, ನಾವು ಎಲ್ಲ ಜವಾಬ್ದಾರಿಗಳನ್ನ ನಾವೇ ನಿರ್ವಹಣೆ ಮಾಡ್ತೀವಿ, ಟ್ರಸ್ಟ್ ಕಮಿಟಿ ಅಗತ್ಯ ಇಲ್ಲದಂತೆ ನಾವು ಅದನ್ನ ನೋಡ್ಕೊಳ್ತೀವಿ. ಒಂದ್ ವೇಳೆ ಟ್ರಸ್ಟ್ ಕಮಿಟಿಲಿ ಲೋಕಲ್ ಆಗಿ ನೋಡ್ಕೊಳ್ಳೋದಾದ್ರೆ ನಾವು ಅವ್ರಿಗೂ ಜವಾಬ್ದಾರಿ ಕೊಟ್ಟು ಅವ್ರಿಗೂ ಫೀಡ್ ಮಾಡ್ತೀವಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನುದಾನಗಳನ್ನೆಲ್ಲ ನಮ್ಮ ಮಠದ ವತಿಯಿಂದ ಕೊಡ್ತೀವಿ ಅಂತ ಹೇಳಿ ಒಂದು ಆಮಿಷವನ್ನ ತೋರಿಸಿ ಅದನ್ನ ಆ ಮಠಕ್ಕೆ ಬರ್ಕೊಟ್ಬಿಡಿ, ನೀವು ರೆಸಲ್ಯೂಷನ್ ಮಾಡಿ ಈ ಮಠವನ್ನು ನಾವು ವಿದ್ಯುಕ್ತವಾಗಿ ಮುರುಘಾ ಮಠಕ್ಕೆ ನಾವು ಸೇರಿಸ್ತಾ ಇದೀವಿ ಅಂತ ಹೇಳಿ ಬರ್ಕೊಟ್ಬಿಟ್ಟು ಅದರ ದಸ್ತಾವೇಜುಗಳನ್ನ ರಿಜಿಸ್ಟರ್ ಮಾಡಿಸ್ಕೊಟ್ಬಿಡಿ ಅಂತ ಹೇಳಿ ಒಂದು ಪ್ರಪೋಸಲ್ ಅನ್ನು ಇಟ್ರಂತೆ. ಇದು ಪ್ರಪೋಸಲ್ ಇಟ್ಟು ಚರ್ಚೆ ಮಾಡತಕ್ಕಂಥ ಕಾಲದಲ್ಲಿ ನನ್ನ ಕಿವಿಗೆ ಬಿತ್ತಿದ್ದು. ನಾನು ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳಿದೆ, ಅಯ್ಯ, ಇದು ಚೆಲ್ಮೇರುದ್ರ ಸ್ವಾಮಿ ಅಂತಕ್ಕಂಥ ಒಬ್ಬ ಯೋಗಿ, ಆತ ಸ್ವಯಂ ಬಂದು ಇಲ್ಲಿ ಸ್ವಯಂಭೂ ಸಿದ್ಧ ಪುರುಷನಾಗಿ ಬಂದು ನಮ್ಮ ಹಳ್ಳಿಗಳನ್ನು ಉದ್ಧಾರ ಮಾಡಿ ಇಲ್ಲಿ ನಿಂತಿರೋದು ನಿಜ. ಆತ ಯಾವ ಹಂಗು ಇಲ್ಲದ, ಹಂಗರದ ಲಿಂಗದ ಗೊಡವೆ ಇಲ್ಲದ ಜಂಗಮನಾಗಿ ಆತ ಸಿದ್ಧ ಪುರುಷನಾಗಿ ಇಲ್ಲಿ ಅವತಾರ ಮಾಡಿ ಇಲ್ಲಿ ದೇಹ ಬಿಟ್ರು. ಅದನ್ನು ತಗೊಂಡೋಗಿ ನಾವು ಯಾವುದೋ ಮಠದಲ್ಲಿ ಒಂದು ಸೀಮಿತಗೊಳಿಸಿ ಒಂದು ಲಿಮಿಟೆಡ್ ಸರ್ಕಂಫರೆನ್ಸ್ ನಲ್ಲಿ, ಲಿಮಿಟೆಡ್ ರೇಡಿಯಸ್ ನಲ್ಲಿ ಸೇರಿಸಿ ನಾವು ಅದನ್ನು ಬೋರ್ಡ್ ಹಾಕೋದ್ ಬೇಡ. ಮಾಡೋದಿದ್ರೆ ಮಠದವ್ರು ಮಾಡ್ಲಿ. ಅದು ಈಗ ಟ್ರಸ್ಟ್ ಕಮಿಟಿ ಹೆಂಗಿದೆ ಅದೇ ಸ್ವತಂತ್ರ ಸ್ವಾಯತ್ತ ಸಂಸ್ಥೆಯಾಗಿ ನಡ್ಕೊಂಡು ಹೋಗ್ಲಿ. ನಿಮ್ಮ ಹಳ್ಳಿಯ ಐಶ್ವರ್ಯ ಇದು, ನಿಮ್ಮ ಹಳ್ಳಿಯ ಸಂಪತ್ತು. ಈ ಯೋಗ ಸಂಪತ್ತನ್ನ ನೀವೇ ಉಳಿಸ್ಕೊಂಡು, ನೀವೇ ಬೆಳೆಸ್ಕೊಂಡು, ನೀವೇ ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗಿ. ಅದರ ಮೂಲಕ ನಿಮ್ಮ ಸಂಸ್ಕಾರವೂ ಆಗ್ತದೆ, ನಿಮ್ಮ ಮಂಥನಗಳು ಉದ್ಧಾರವೂ ಆಗ್ತದೆ. ಅದರ ಬದಲು ಒಂದು ಮಠಕ್ಕೋ ಆಶ್ರಮಕ್ಕೋ ಕೊಟ್ಟು ನೀವು ಜವಾಬ್ದಾರಿಯಿಂದ ನುಣುಚಿಕೊಂಡ್ರೆ ನಾಳೆ ಬೆಳಗ್ಗೆ ಮಠದ ಸ್ವತ್ತಾಗ್ತದೆ ಇದು. ಆ ಮಠಕ್ಕೆ ಬಂದಂತ ಮಿತಿಗಳು, ಪರಿಮಿತಿಗಳು ಇದಕ್ಕೂ ಬಂದ್ಬಿಡುತ್ತೆ. ಆದ್ರಿಂದ ನೀವು ನಿರ್ಧಾರವನ್ನ ಮಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡಿ, ತುಂಬಾ ಪರಿಶೀಲನೆ ಮಾಡಿ
ನೀವು ಪರಾಮರ್ಶನೆ ಮಾಡ್ಕೊಂಡು ಆಮೇಲೆ ಯೋಚನೆ ಮಾಡಿ ಅಂತ ಒಂದು ಮಾತು ಹೇಳಿ ಬಂದಿದ್ದೆ. ಅದೇನೋ ಏನ್ ಕತೆ ಗೊತ್ತಿಲ್ಲ. ಇತ್ತೀಚೆಗೆ ಅಲ್ಲಿ ಬಸವಕಿರಣ ಸ್ವಾಮಿ ಅಂತ ಹೇಳಿ ಒಬ್ಬ ಸ್ವಾಮಿಗಳನ್ನು ಕೂಡ ಅವರು ಬಿಟ್ಟಿದ್ರು, ಒಬ್ಬ ಯುವಕ ಸ್ವಾಮಿಯನ್ನ ಮುರುಘಾ ಮಠದ ಕಡೆಯಿಂದ. ಆಮೇಲೆ ಅಲ್ಲೊಂದು ಡಾರ್ಮಿಟ್ರಿ ಕಟ್ಟಿದ್ರು, ಒಂದು ಬಂದಂಥವ್ರಿಗೆ ಒಂದು ಅನ್ನದಾನ ಮಾಡ್ಲಿಕ್ಕೆ ಒಂದು ಅವಕಾಶ ಬೇಕು ಅಂತ ಹೇಳಿ ಒಂದು ಡೈನಿಂಗ್ ಹಾಲು, ಒಂದು ಡಾರ್ಮಿಟ್ರಿ ತರ ಕಟ್ಟಿದ್ರು. ಒಂದು ಜೊತೆಗೆ ನಾನು ಅನುಮಾನ ಮಾಡಿದಂತೆ ಒಂದು ಕಾನ್ವೆಂಟ್ ಶಾಲೆಯನ್ನು ಕೂಡ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಸ್ನೇಹಿತರೆ, ಇದನ್ನು ಯಾವುದೇ ಪೂರ್ವಗ್ರಹದಿಂದ ನಾನು ಹೇಳ್ತಾ ಇಲ್ಲ. ಹೇಗೆ ಆಧುನಿಕತೆ ಅನ್ನತಕ್ಕಂಥದ್ದು ನಮ್ಮ ಪರಂಪರೆಯನ್ನ, ಅದು ಒಳ್ಳೇದೇ ಇರ್ಬೋದು, ಅವ್ರು ಮಾಡ್ತಕ್ಕಂಥದ್ದು ಲೋಕ ಕಲ್ಯಾಣ ದೃಷ್ಟಿಯಿಂದಾನೇ ಮಾಡಿರ್ಬೋದು ಮುರುಘಾ ಮಠದವ್ರು, ಅದನ್ನ ಬೇಡ ಅಂತ ಹೇಳೋದಿಲ್ಲ ನಾನು, ಅದನ್ನು ವಿರೋಧ ಮಾತುಗಳನ್ನ ಆಡ್ತಾ ಇಲ್ಲ. ಆದ್ರೆ ಆಧುನಿಕತೆಯ ಕಬಂಧ ಬಾಹುಗಳು ಈ ರೀತಿಯಾಗಿರ್ತಕ್ಕಂಥ ನಿಗೂಢವಾಗಿರ್ತಕ್ಕಂಥ ಮತ್ತು ಪ್ರಭಾವಶಾಲಿಯಾಗಿರ್ತಕ್ಕಂಥ ಅತ್ಯಂತ ಸ್ಪಂದನವನ್ನು ಉಂಟು ಮಾಡ್ತಕ್ಕಂಥ ಇಂಥ ಯೋಗ ಸ್ಥಾನಗಳನ್ನ, ಯೋಗಿಗಳ ಸಮಾಧಿ ಸ್ಥಾನಗಳನ್ನ, ಜಾಗೃತ ಸ್ಥಳಗಳನ್ನ ಹೇಗೆ ಒಳಗೊಂಡು ಅದನ್ನು ಕಾಲಕ್ಕೆ ತಕ್ಕನಾಗಿ ಬದಲಾವಣೆ ಆಗಿಬಿಡುತ್ತೆ. ಮುಂದಿನ ದಿನಗಳಲ್ಲಿ ಮುಂದಿನ ಜನಾಂಗಕ್ಕೆ ಇದೊಂದು ಇತಿಹಾಸವೋ ಇನ್ನೊಂದೋ ಮತ್ತೊಂದಾಗಿ ಹಿಂಗಿತ್ತಂತೆ ಅಂತ ಹೇಳ್ಕೊಂಡು ಅಷ್ಟಕ್ಕೆ ಸುಮ್ಮನಾಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಲ್ಲಿ ಜಾಗೃತ ಸ್ಥಾನವನ್ನ ನಾವು ಅನುಷ್ಠಾನ ಮಾಡ್ತಾ, ಅಲ್ಲಿ ಸೇವಾ ಮಾಡ್ತಾ, ಅಲ್ಲಿ ಆ ಜಾಗೃತ ಸ್ಥಿತಿಯನ್ನ ನಾವು ಸಾಧನೆ ಮಾಡ್ತಾ, ನಮ್ಮ ಸಾಧನೆಯ ಬಲದಿಂದ ಅದನ್ನು ಅಭಿವೃದ್ಧಿಗೊಳಿಸುವುದಕ್ಕೆ ಬಿಟ್ಟು ಆಧುನಿಕವಾಗಿ ಸ್ಕೂಲ್ಗಳು ಅದು ಇದು ಮಾಡಿದ್ರೆ ಏನಾಗುತ್ತೆ? ವಿದ್ಯಾವಂತರಾಗ್ಬೋದು, ಜನ ಬುದ್ಧಿವಂತರಾಗ್ಬೋದು, ಆದ್ರೆ ಆ ಶ್ರದ್ಧಾ ಕೇಂದ್ರಗಳಾಗಿರ್ತಕ್ಕಂಥ ಇಂಥ ಸಮಾಧಿ ಸ್ಥಾನಗಳು ಏನಾಗಬಹುದು ಅನ್ನೋದಕ್ಕೆ ನನಗೆ ಒಂದು ಸ್ವಲ್ಪ ಆತಂಕ ಇದೆ. ಸ್ನೇಹಿತರೆ, ನೀವು ಬಹುಶಃ ನೀವು ನನ್ನನ್ನ ಇವನೊಬ್ಬ ಪ್ರಗತಿ ವಿರೋಧವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾನೆ ಅಂತ ನೀವು ತಿಳ್ಕೊಂಡ್ರು ಚಿಂತೆ ಇಲ್ಲ. ಕೆಲವು ಸ್ಥಾನಗಳನ್ನ ನಾನು ನೋಡಿದ ಹಾಗೆ ಇದ್ದದ್ದನ್ನು ಇದ್ದಂಗೆ ಬಿಟ್ರೆ ಆ ಸ್ಪಂದನ ಅಂತಕ್ಕಂಥದ್ದು ಒಂದಲ್ಲ ಒಂದು ದಿನ ಬೆಳಕಾಗಿ ಅದು ಮತ್ತೆ ಮೂಲ ವೈಭವವನ್ನ, ಮೂಲ ಶಕ್ತಿಯನ್ನ ಅದು ರೀಸ್ಟೇಟ್ ಮಾಡ್ಕೊಳ್ಬಹುದು. ಅದ್ರ ಬದಲು ನಮ್ದೇನಾದ್ರು ಅದ್ರಲ್ಲಿ ತೊಡಗಿಸಿದ್ವಿ ಅಂದ್ರೆ ಅದು ಕೆಲವು ಸಾರಿ ಸುಮ್ಮನೆ ಆಗ್ಬಿಡ್ಬೋದು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಬಹಳ ಹಿಂದೆ, ಈಗ 50 ವರ್ಷಗಳ ಕೆಳಗೆ 60 ವರ್ಷಗಳ ಕೆಳಗೆ ನಾನು ಓದಿದ ಲೇಖನ ಅದು. ಅದನ್ನು ಒಂಚೂರು ನಿಮ್ಗೆ ಹೇಳ್ತೇನೆ, ಯಾಕಂದ್ರೆ ಈ ಪರಿಸ್ಥಿತಿಗಳು ಹೆಂಗಾಗ್ತವೆ. ಇಂಥ ಸ್ಥಾನಗಳಲ್ಲಿ ನಾವು ಹೋಗಿ ಮೌನವಾಗಿ ಕೂತ್ಕೊಂಡು ಧ್ಯಾನ ಮಾಡೋದೇ ಅತ್ಯಂತ ಸೂಕ್ತವಾದಂಥದ್ದು. ಅಲ್ಲಿ ಏನಾದ್ರು ನಮ್ಮ ಪ್ರದರ್ಶನಗಳು ಮಾಡೋದು, ನಮ್ದೇನೋ ಒಂದು ಗುರುತನ್ನ ಅಲ್ಲಿ ಬಿಡ್ತಕ್ಕಂಥದ್ದು, ಆಧುನಿಕವಾದಂತಹ ಸೌಲಭ್ಯಗಳನ್ನ ಅಲ್ಲಿ ಒದಗಿಸಿ ಅಲ್ಲಿರ್ತಕ್ಕಂಥ ಒಂದು ಅಲೌಕಿಕವಾದಂತಹ ಸ್ಪಂದನವನ್ನು ಕಳೆಯತಕ್ಕಂಥದ್ದು ಮಾಡಿದ್ರೆ ಏನಾಗಬಹುದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಸ್ನೇಹಿತರೆ, ನನಗೆ ತಿಳಿದ ಹಾಗೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಬಹಳ ದಿನ ಆಯ್ತು ಇದನ್ನ ಕೇಳಿ. ಫರೀದ್ಪುರ್ ಅಂತ ಹೇಳಿ ಒಂದು ಮಧ್ಯಪ್ರದೇಶದ ಭಾಗದಲ್ಲಿ, ಮಧ್ಯಪ್ರದೇಶ ರಾಜಸ್ಥಾನದಲ್ಲೂ ಬರುತ್ತೆ. ಫರೀದ್ಪುರ್ ಅಂತ ಮಧ್ಯಪ್ರದೇಶ ಇರ್ಬೇಕು ನನಗೆ ತಿಳಿದ ಹಾಗೆ. ಅಲ್ಲಿ ಒಂದು ಈಶ್ವರ ದೇವಸ್ಥಾನ, ಆ ಈಶ್ವರ ದೇವಸ್ಥಾನದ ಎದುರಿಗೆ ಸುಮಾರು ಒಂದು 60 ಅಡಿ 80 ಅಡಿ ದೂರದಲ್ಲಿ ಒಂದು 60 ಅಡಿ 55 ಅಡಿ 60 ಅಡಿ ಬೆಳೆದಿರ್ತಕ್ಕಂಥ ಒಂದು ಖರ್ಜೂರದ ಮರ. ಆ ಈಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷ ನಡೀತಾ ಇತ್ತು. ಪೂಜೆ ಮಾಡಿದ್ರೆ ಆ ಮಹಾಮಂಗಳಾರತಿ 12 ಗಂಟೆಗೆ ಅಲ್ಲಿ ಭೋಲಾನಾಥ ಅಂತ ಕರೀತಾರೆ ಈಶ್ವರ ದೇವಸ್ಥಾನನ. ಆ ಭೋಲಾನಾಥನಿಗೆ 12 ಗಂಟೆಯಲ್ಲಿ ಮಂಗಳಾರತಿ ಮಾಡುವ ಸಮಯಕ್ಕೆ ಆ ಖರ್ಜೂರಿ ಮರ ತನ್ನ ಇಡೀ ಶರೀರವನ್ನು ಬಾಗಿಸಿ ಆ ದೇವಸ್ಥಾನದ ಮೇನ್ ಹೊಸಲು ಏನಿದೆ ಆ ಹೊಸಲಿಗೆ ತಗಲುವ ಹಾಗೆ ಬೊಗ್ಗುತ್ತಿತ್ತಂತೆ. ಖರ್ಜೂರದ ಮರ ಅರ್ಧ ವರ್ತುಲಾಕಾರವಾಗಿ ಬಗ್ಗಿ 12 ಗಂಟೆಗೆ ಅದು ಮಂಗಳಾರತಿ ಆಗುವ ಸಮಯಕ್ಕೆ ಆ ಇಡೀ ತನ್ನ ತಲೆಯನ್ನ ಆ ದೇವಸ್ಥಾನದ ಮುಂಭಾಗಕ್ಕೆ ಬರುವ ಹಾಗೆ ಬಗ್ಗಿಸ್ತಿತ್ತಂತೆ. ಮತ್ತೆ ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ನೆಟ್ಟಗಾಗ್ತಾ ಇತ್ತು ಮರ. ಇದನ್ನ ಫರೀದ್ಪುರದ ಭಕ್ತ ಖರ್ಜೂರಿ ಮರ ಅಂತ ಕರೀತಾ ಇದ್ರು. ಅಲ್ಲಿ ಸಾವಿರಾರು ಜನ ಅದನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ಪ್ರತಿದಿನ ನಡೆಯತಕ್ಕಂಥ ಒಂದು ಪ್ರೋಸೆಸ್ ಆಗಿತ್ತಂತೆ. ಅಲ್ಲಿ ಆಗ ಈ ಮರ ಹೀಗೆ ಬಗ್ಗಿ ನೆಟ್ಟಗಾಗ್ತಕ್ಕಂಥದ್ದು, ನೀವು 90 ಡಿಗ್ರಿ ಇರ್ತಕ್ಕಂಥ ಮರ ಆ ನೆಲದಕ್ಕೆ ಮುಟ್ಟೋ ಅಷ್ಟು ಬಗ್ಗಿ ಮತ್ತೆ ನೆಟ್ಟಗಾಗ್ತಕ್ಕಂಥದ್ದು, ಇದು ಹೇಗೆ ನಡೆಯುತ್ತೆ ಅಂತ ಹೇಳಿ ಸರ್ಕಾರ ಒಬ್ಬ ವಿಜ್ಞಾನಿಗಳ ತಂಡವನ್ನ ಅಲ್ಲಿ ಪರೀಕ್ಷೆ ಮಾಡಕ್ ಕಳಿಸ್ತಾರೆ. ಅವರು 6 ತಿಂಗಳು ಅಲ್ಲಿ ಕೂತ್ಕೊಂಡು ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅವರೊಂದು ವರದಿ ಕೊಡ್ತಾರೆ ಸರ್ಕಾರ, ವೈಜ್ಞಾನಿಕವಾದ ವರದಿ. ಈ ಮರದಲ್ಲಿ ಏನು ವಿಶೇಷ ಇಲ್ಲ, ದೇವಸ್ಥಾನದಲ್ಲಿ ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ. ಆ ಹೊಸಲಿನ
ಮುಂಭಾಗದಲ್ಲಿ ಒಂದು 10 ಅಡಿ ಅಲ್ಲಿ ಪ್ರಭಾವ ಬೀರುವಂತ ಪ್ರಬಲವಾದ ಕಾಂತೀಯ ಶಕ್ತಿ ಇದೆ. ಆ ಗ್ರಾವಿಟೇಷನ್ ಪವರ್ ಆ ಮರದಲ್ಲಿರ್ತಕ್ಕಂಥ ಕ್ಲೋರೋಫಿಲ್ ಅನ್ನ ಎಳಿತದೆ. ಅದು ಸ್ಲೋ ಆಗಿ ಬಂದು ಅಲ್ಲಿ ಮುಟ್ಟುತ್ತದೆ. ಆಮೇಲೆ 12 ಗಂಟೆ ಬಿಸಿಲು ಏರುವಾಗ ಅದರ ಶಕ್ತಿ ಜಾಸ್ತಿ ಇರ್ತದೆ. 12 ಗಂಟೆ ನಂತರ ಬಿಸಿಲು ಕಡಿಮೆ ಆದಾಗ ಶಕ್ತಿ ಕಡಿಮೆ ಆಗೋದ್ರಿಂದ ಮರ ನೆಟ್ಗಾಗುತ್ತೆ ಅಂತ ಒಂದು ವರದಿ. ಯಾವುದೇ ಪವಾಡ ಇಲ್ಲ ಇದು ವೈಜ್ಞಾನಿಕವಾಗಿ ಈ ತರ ಆಗ್ತಾ ಇದೆ. ಇದಾಗಲಿಕ್ಕೆ ಈ ಭೂಮಿಯಲ್ಲಿರ್ತಕ್ಕಂಥ ಈಗ ನಾವು ಭೂಕಂಪದ ಅಲೆಗಳು ಅಂತೀವಲ್ಲ, ಅಂತ ಒಂದು ಭೂಮಿನ ಒಳಗಡೆ ಸ್ತರಗಳಲ್ಲಿರ್ತಕ್ಕಂಥ ಸ್ಪಂದನಗಳು ಮತ್ತು ಕಂಪನಗಳೇ ಕಾರಣ. ಇಲ್ಲೇ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ಈ ತರ ಆಗ್ತಾ ಇದೆ ಅಂತ ಹೇಳಿ ಒಂದು ರಿಪೋರ್ಟ್ ಕೊಟ್ರು. ಆ ರಿಪೋರ್ಟ್ ಸಬ್ಮಿಟ್ ಮಾಡಿರು. ಇವತ್ತು ಸರ್ಕಾರಕ್ಕೆ 25ನೇ ತಾರೀಕು ಸಬ್ಮಿಟ್ ಮಾಡಿರು. 26ನೇ ತಾರೀಕು ಆ ಮರ ನಿಂತ್ಕೊಂತು, ಅದು ಬಗ್ಲಿಲ್ಲ. ಇವರು ವರದಿ ಕೊಟ್ಟು ಮರುದಿನದಿಂದ ಮರದ ಚಲನೆ ನಿಂತು ಹೋಯ್ತು. ಇದಕ್ಕೇನು ಹೇಳಬೇಕು? ಅದನ್ನು ಬರೆದಂತವ್ರು ಒಬ್ರು ಪಾಠಕ್ ಅಂತಲೇ ಏನೋ ಅವರು ವಿಜ್ಞಾನಿ ಹೆಸರು ನನಗೆ ಜ್ಞಾಪಕ ಇದೆ. ನಾನು 1960ರಲ್ಲಿ ಈ ಸಂಗತಿಯನ್ನು ಓದಿದ್ದು ನಾನು. ಈಗ ಆ ಮರ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ ಮರ ಬಗ್ಗುತ್ತಿದ್ದೇನೋ ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿದ್ವಿ, ಕಾರಣ ಹೇಳಿದ್ವಿ. ನಿಂತಿದ್ದಕ್ಕೆ ಯಾರು ಕಾರಣ ಹೇಳ್ಬೇಕು? ಅವ್ರು ಆ ವಿಜ್ಞಾನಿ ತನ್ನ ಇಳಿವಯಸ್ಸಿನಲ್ಲಿ ಬರೀತಾರೆ, ನಾನು ತಪ್ಪು ಮಾಡಿದೆ, ಅಲ್ಲಿ ಹೋಗಿ ಅಲ್ಲೇನೋ ನಡೀತಿತ್ತು, ಭೂಮಿಯಲ್ಲಿ ಅಖಂಡವಾಗಿರ್ತಕ್ಕಂಥ ರಹಸ್ಯಗಳು ಎಷ್ಟೋ ಇರ್ತವೆ. ನಾವು ಅದನ್ನು ವಿಮರ್ಶೆ ಮಾಡ್ಕೊಂಡು ಹೋಗಿ ನಾವು ಅದನ್ನ ವಿರುದ್ಧ ದಿಕ್ಕಿನಲ್ಲಿ ನೋಡ್ತಾ ಅದು ಸವಾಲು ಒಡ್ಡಿದ್ರೆ ಅದಕ್ಕೆ ಉತ್ತರ ಕೊಡ್ಲಾರದಂತ ಸ್ಥಿತಿಗಿರ್ತೀವಿ. ಈಗ ಆ ಮರ ನಾನು ಕೇಳ್ದಂಗೆ ನನಗೆ ಭಾಸ ಆಗುತ್ತೆ. ಈಗ ನಾನು ನಿಂತ್ಕೊಂಡಿದ್ದೀನಿ, ನೀನು ಯಾವ ವಿಜ್ಞಾನ ನಾನು ಬಗ್ಸುತ್ತೆ, ಬಾರಪ್ಪ ಬಗ್ಸು ಅಂತ ಕೇಳುತ್ತೆ ಅಂತ ಅಂದ್ಕೊಂತೀನಿ ಅಂತ ಹೇಳಿ ಅವ್ರು ಬರ್ಕೊಂತಾರೆ. ಇದನ್ನು ಬಹಳ ಹಿಂದೆ ಒಂದು ಇಂಗ್ಲಿಷ್ ಪತ್ರಿಕೆಗಳಲ್ಲಿ ನಾನು ಓದಿದ್ದು ಜ್ಞಾಪಕ ಸ್ನೇಹಿತರೆ. ಪ್ರಾಸಂಗಿಕವಾಗಿ ಈ ಆಧುನಿಕವಾದಂತ ವೈಜ್ಞಾನಿಕವಾಗಿರ್ತಕ್ಕಂಥ ಅನೇಕ ವಿಚಾರಗಳು ಪ್ರಕೃತಿಯ ನಿಗೂಢ ರಹಸ್ಯಗಳನ್ನು ಬಿಂಬಿಸೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ, ಎಷ್ಟರ ಮಟ್ಟಿಗೆ ಅವು ಫಲಪ್ರದವಾಗ್ತದೆ ಅನ್ನೋದ್ರ ಬಗ್ಗೆ ನನಗೆ ಆಲೋಚನೆ ಇದೆ. ಆದ್ರಿಂದ ಇಂಥ ಜಾಗ ಕಂಡಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯದ್ಯದ್ ವಿಭೂತಿ ಮತ್ ಸರ್ವಂ ಶ್ರೀಮದೂರ್ಜಿತಮೇವವ ಅಂತ. ಎಲ್ಲ ಕಡೆ ವಿಭೂತಿಗಳು ಕಾಣಿಸಿದ್ರೆ, ಅಲೌಕಿಕವಾದ ಸಂಗತಿ ಕಾಣಿಸಿದ್ರೆ, ಅತ್ಯಂತ ನಿಗೂಢವಾಗಿ, ಅತ್ಯಂತ ಪ್ರಾಕೃತಿಕ ವಿರುದ್ಧವಾಗಿ, ಅತ್ಯಂತ ವಿಚಿತ್ರವಾಗಿ ಕಾಣತಕ್ಕಂಥ ಎಲ್ಲ ಸಂಗತಿಗಳು ಕೂಡ ನನ್ನ ಮಹಿಮೆ ಅಂತ ಹೇಳ್ತಾನೆ. ಆ ರೀತಿ ನಾವು ಈ ಜಗತ್ತಿನಲ್ಲಿ ಏನು ಎಂತೆಂಥ ರಹಸ್ಯಗಳಿರ್ತಾವೋ ಏನೋ ಅವನ್ ತಿಳ್ಕೊಳ್ತಾ ಹೋಗ್ತಾ ಅವುಗಳನ್ನ ನಮ್ಮಲ್ಲಿ ನಮ್ಮ ಅನುಕೂಲಕ್ಕೆ, ನಮ್ಮ ಅಭಿವೃದ್ಧಿಗೆ, ನಮ್ಮ ಅಭ್ಯುದಯಕ್ಕೆ ಬಳಸ್ಕೊಳ್ತಾ ನಾವು ಹೋಗ್ಬೇಕೆ ಹೊರತು ಇಂಥದ್ದನ್ನು ಅತಿಯಾಗಿ ಪರೀಕ್ಷೆಗೆ ಒಳಗೊಡಿಸೋದು ಕೆಲವು ಸಾರಿ ನಮ್ಮ ಮಿತಿಯನ್ನು ಮೀರ್ತದೇನೋ ಅಂತ ನನಗನ್ನಿಸ್ತದೆ. ಆದ್ರಿಂದಲೇ ಹೇಳ್ತಾರೆ, ನದಿ ಮೂಲ ಋಷಿ ಮೂಲ ಹುಡುಕಬಾರದು ಅಂತ ಹೇಳಿ. ಈ ಪ್ರಾಸಂಗಿಕವಾಗಿ ಅಂದ್ರೆ ವೈಜ್ಞಾನಿಕವಾಗಿ ಯೋಚನೆ ಮಾಡೋದು ತಪ್ಪು ಅಂತ ಹೇಳಲ್ಲ ನಾನು. ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ವೈಚಾರಿಕವಾಗಿ ಯೋಚನೆ ಮಾಡಬೇಕು. ಆದ್ರೆ ಎಲ್ಲಿ ಮಹಿಮೆ ಶಕ್ತಿ ಕಾಣುತ್ತದೆ, ಎಲ್ಲಿ ನಮ್ಮ ಚಿಂತನೆಗೆ ಮೀರಿದಂತಹ ಘಟನೆಗಳೇ ನಡೀತವೆ, ಅಲ್ಲಿ ಇದು ಭಗವಂತನ ಕರುಣೆ, ಇದೇನು ನಮ್ಗೆ ಅಲೌಕಿಕವಾದಂತಹ ಒಂದು ಬೋಧೆಯನ್ನು ಕೊಡ್ತಾ ಇದೆ ಅಂತ ತಿಳ್ಕೊಂಡು ಅಲ್ಲಿ ಶರಣಾಗತಕ್ಕಂಥದ್ದು ನಮ್ಮ ಈ ಲೌಕಿಕ ಮತ್ತು ಪಾರಮಾರ್ಥಿಕ ಉದ್ಧಾರಕ್ಕೆ ಕಾರಣವಾಗ್ತದೆ. ಆ ತರದ ಮನೋಭಾವಗಳನ್ನ ಇಂಥ ಅವಧೂತರ ಕಥೆಗಳನ್ನು ಕೇಳ್ತಾ, ಇಂಥ ಅವಧೂತರ ಚರಿತ್ರೆಗಳನ್ನ ನಾವು ಅವಲೋಕನ ಮಾಡ್ತಾ, ಅದನ್ನು ಅನುಸರಿಸ್ತಾ, ನಮ್ಮ ಜೀವ ಸಂಸ್ಕಾರವನ್ನು ಬೆಳೆಸ್ಕೊಳ್ತಾ, ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಪ್ರಯತ್ನ ಇರಬೇಕು ಹೊರತು ಕುತರ್ಕದಿಂದಾಗಲಿ, ಬುದ್ಧಿಮಟ್ಟಕ್ಕೆ ಸಂಬಂಧಪಟ್ಟಷ್ಟೇ ಮಾತಾಡ್ಕೊಂಡು ನಮ್ಮ ಬುದ್ಧಿಗೆ ನಿಲುಕಲಿಲ್ಲ ಅಂದ ತಕ್ಷಣ ಅದಿಲ್ಲ ಅನ್ನೋದಾಗ್ಲಿ, ಕುಚೇಷ್ಟಗಳನ್ನಾಗ್ಲಿ ಮಾಡದೆ ಎಲ್ಲ ಕಡೆಯಿಂದ ಬರತಕ್ಕಂಥ ಎಲ್ಲ ರಹಸ್ಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ, ಅದನ್ನು ಸ್ವೀಕರಿಸ್ತಾ ನಮ್ಮ ಸಂಸ್ಕಾರವನ್ನು ಬೆಳೆಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡೋದ್ರಲ್ಲಿ ನಮ್ಮ ಏಳಿಗೆ ಇದೆ ಅಂತ ತಿಳ್ಕೊಳ್ತಾ ನಾನು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ನಿಮ್ಮ ಅಪ್ಪಣೆ ಕೇಳ್ತಾ ಇದ್ದೇನೆ. ಸ್ನೇಹಿತರೆ, ಇನ್ನು ಮುಂದೆ ಇನ್ನೂ ಅನೇಕ ಅವಧೂತರ ಚರಿತ್ರೆಗಳನ್ನ ನಾವು ವಿಚಾರ ಮಾಡ್ಕೊಳ್ತಾ ಹೋಗೋಣ. ನಮ್ಮ ಈ ಆಸ್ತಿಕವಾದಂತಹ ಬುದ್ಧಿಯನ್ನ, ನಮ್ಮ ಸಂಸ್ಕಾರವನ್ನ ನಾವು ಬೆಳೆಸ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ನನ್ನ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋದಕ್ಕೆ ನಿಮ್ಮ ಅಪ್ಪಣೆ ಕೇಳ್ತಾ ಇದ್ದೆ. ನಮಸ್ಕಾರ.